HCN ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ನೂತನ ಡಿಸಿ ಲತಾ ಕುಮಾರಿ ಅವರ ಜನಸ್ಪಂದನ ಕಾರ್ಯಕ್ರಮಕ್ಕೆ ಉತ್ತಮ ಪ್ರತಿಕ್ರಿಯೆ. 2ನೇ ಬಾರಿಯೂ ಹೆಚ್ಚಿದ ಅಹವಾಲು, ಅಚ್ಚುಕಟ್ಟಾದ ವ್ಯವಸ್ಥೆಗೆ ಸಾರ್ವಜನಿಕರ ಪ್ರಶಂಸೆ. ಬೆಂಗಳೂರಿನಿಂದ ಧರ್ಮಸ್ಥಳದತ್ತ ಹೊರಟ ಬಿಜೆಪಿ ಬೃಹತ್ ಯಾತ್ರೆ. ಧರ್ಮಸ್ಥಳ ಹಾಗೂ ಹೆಗಡೆ ಅವರ ವಿರುದ್ಧ ಅವಹೇಳನಕಾರಿ ಅಪಪ್ರಚಾರ. ಶ್ರವಣಬೆಳಗೊಳದಲ್ಲಿ ಪ್ರತಿಭಟನಾ ಮೆರವಣಿಗೆಗೆ ಚಾಲನೆ ನೀಡಿದ ಶ್ರೀ ಅಭಿನವ ಚಾರುಕೀರ್ತಿ ಸ್ವಾಮೀಜಿ. ಪ್ರಜಾಪ್ರಭುತ್ವ ಉಳಿಸಿ ಅಭಿಯಾನ. ಕೇಂದ್ರ ಬಿಜೆಪಿ ಸರ್ಕಾರದ ಮತಗಳ್ಳತನ ಪ್ರಕರಣಕ್ಕೆ ಖಂಡನೆ. ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಕಾರ್ಯಕರ್ತರ ಪಂಜಿನ ಮೆರವಣಿಗೆ. ನೂತನ ಜಿಲ್ಲಾಧಿಕಾರಿಯಾಗಿ ಲತಾ ಕುಮಾರಿ ಅವರು ಬಂದ ಮೇಲೆ 2ನೇ ಜಿಲ್ಲಾ ಮಟ್ಟದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಸಮಸ್ಯೆಗಳನ್ನು ಎತ್ತಿಕೊಂಡು ಶನಿವಾರದಂದು 150ಕ್ಕೂ ಹೆಚ್ಚು ಜನರು ಆಗಮಿಸಿದರು. ಸಂಜೆ 5 ಗಂಟೆ ಸಮಯದಲ್ಲೂ ಕೂಡ ಅನೇಕರು ಕಾದಿದ್ರು. ಇಷ್ಟೊಂದು ಜನರು ಸಮಸ್ಯೆಗಳನ್ನು ಇಟ್ಟುಕೊಂಡು ಡಿಸಿ ಬಳಿ ಬರೋದಾದ್ರೆ ವಿವಿಧ ಇಲಾಖೆ ಅಧಿಕಾರಿಗಳು ಜನರ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ವಿಫಲರಾಗಿದ್ದಾರಾ, ಇಲ್ಲವೇ ಬಡವರ ಕೆಲಸ ಆಗೋದಿಲ್ಲವೋ ಎನ್ನುವ ಅನುಮಾನ ಸಾರ್ವಜನಿಕ ವಲಯದಲ್ಲಿ ಕೇಳಿಬಂದಿದೆ. ಶನಿವಾರ ಬೆಳಗ್ಗೆ ಶುರುವಾದ ಜನಸ್ಪಂದನ ಕಾರ್ಯಕ್ರಮ ಮಧ್ಯಾಹ್ನದವರೆಗೂ ನಡೆದು ಊಟದ ಸಮಯದಲ್ಲೇ ಸ್ವಲ್ಪ ಬಿಡುವು ಕೊಡಲಾಯಿತು. ಜಿಲ್ಲಾಧಿಕಾರಿಗಳು ಮಧ್ಯಾಹ್ನ ಕೊಂಚ ಸಮಯ ತಡವಾಗಿ ಬಂದರೂ ಕೂಡ ಎಲ್ಲರ ಸಮಸ್ಯೆ ಆಲಿಸಲು ಮುಂದಾದ್ರು. ಕೆಲವು ಸಮಸ್ಯೆಗಳಿಗೆ ಸ್ಥಳದಲ್ಲಿ ಪರಿಹಾರ ನೀಡಿದ್ರೆ ಇತರೆ ಅರ್ಜಿಗಳಿಗೆ ಸ್ಥಳದಲ್ಲಿದ್ದ ಎಲ್ಲಾ ತಾಲೂಕಿನ ತಹಸೀಲ್ದಾರ್ ಮತ್ತು ವಿವಿಧ ಇಲಾಖೆ ಅಧಿಕಾರಿಗಳನ್ನು ಕರೆದು ಪರಿಹಾರ ನೀಡುವಂತೆ ಸೂಚನೆ ನೀಡಿದ್ರು. ಹೆಚ್ಚಾಗಿ ಭೂ ಒತ್ತುವರಿ ಸಮಸ್ಯೆ, ಪೋಡಿ ಮಾಡುವುದು, ಸರ್ವೆ, ಕಂದಾಯ, ಸೆಸ್ಕಾಂ ಸಮಸ್ಯೆ ಮುಖ್ಯವಾಗಿ ಕಂಡುಬಂದಿತು. ಕೆಲಸ ಮಾಡದ ಕೆಲ ಇಲಾಖೆ ಅಧಿಕಾರಿಗಳಿಗೆ ಡಿಸಿ ಎದುರಿನಲ್ಲೇ ಅರ್ಜಿ ನೀಡಿದ ಅವರು ತರಾಟೆಗೆ ತೆಗೆದುಕೊಂಡ ಪ್ರಸಂಗ ನಡೆಯಿತು. ಈ ವೇಳೆ ಉತ್ತರ ಕೊಡಲಾಗದೆ ಅಧಿಕಾರಿಗಳು ಮೌನಕ್ಕೆ ಶರಣಾದ್ರು. ನಂತರ ಕೂಡಲೇ ಗಮನ ನೀಡಿ ಈ ಸಮಸ್ಯೆ ಬಗೆಹರಿಸಿಕೊಡುವಂತೆ ಡಿಸಿ ಅವರು ಸೂಚನೆ ನೀಡಿದ್ರು. ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಸುಮಾರು 6 ಕೌಂಟರ್ಗಳನ್ನು ತೆರೆಯಲಾಗಿದ್ದು, ಪ್ರತಿಯೊಬ್ಬರ ದಾಖಲಾತಿಗಳನ್ನು ಪರಿಶೀಲಿಸಿ ಆಯಾ ಇಲಾಖೆಗೆ ಅನುಗುಣವಾಗಿ ಟೋಕನ್ಗಳನ್ನು ನೀಡಲಾಗುತ್ತಿತ್ತು. ವಿವಿಧ ತಾಲೂಕಿನಿಂದ ಆಗಮಿಸಿದ ಜನರು ತಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವ ನಿಟ್ಟಿನಲ್ಲಿ ಆಗಮಿಸಿದವರಿಗೆ ಗೊಂದಲ ಉಂಟಾಗದಂತೆ ಅಚ್ಚುಕಟ್ಟಾದ ವ್ಯವಸ್ಥೆ ಕಲ್ಪಿಸಿದ್ರು. ಜಿಲ್ಲಾಧಿಕಾರಿ ಕಚೇರಿಯ ಜಗಲಿ ಉದ್ದಕ್ಕೂ ಕುಳಿತುಕೊಳ್ಳುವ ಚೇರನ್ನ ಹಾಕಿಸಿದ್ರು. ಸರದಿ ಸಾಲಿನಲ್ಲಿ ಬರಲು ಟೋಕನ್ ಕೂಗುತ್ತಿದ್ರು. ಒಟ್ಟಾರೆ ಈ ಜನಸ್ಪಂದನ ಕಾರ್ಯಕ್ರಮವು ಜನರ ಮೆಚ್ಚುಗೆ ಪಡೆಯೋದು ಒಂದು ಕಡೆಯಾದ್ರೆ, ಇನ್ನೊಂದು ಕಡೆ ಈ ಕಾರ್ಯಕ್ರಮಕ್ಕೆ ಇಷ್ಟೊಂದು ಜನರು ಬರೋದನ್ನ ನೋಡಿದ್ರೆ ವಿವಿಧ ಇಲಾಖೆ ಅಧಿಕಾರಿಗಳು ಜನರ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ವಿಫಲರಾಗಿದ್ದಾರಾ, ಇಲ್ಲವೇ ಬಡವರ ಕೆಲಸ ಆಗುವುದಿಲ್ಲವೋ ಎನ್ನುವ ಅನುಮಾನ ಸಾರ್ವಜನಿಕ ವಲಯದಲ್ಲಿ ಮಾತುಗಳು ಕೇಳಿಬರುತ್ತಿದೆ. ಈ ವೇಳೆ ಸಮಸ್ಯೆ ತೋಡಿಕೊಳ್ಳಲು ಆಗಮಿಸಿದ್ದ ಅನ್ನಪೂರ್ಣಗೌಡ ಮಾಧ್ಯಮದೊಂದಿಗೆ ಮಾತನಾಡಿ, ಜನಸ್ಪಂದನ ಕಾರ್ಯಕ್ರಮ ಏರ್ಪಡಿಸಿರುವುದು ಉತ್ತಮವಾಗಿದ್ದು, ವಿವಿಧ ಭಾಗಗಳಿಂದ ಜನರು ಆಗಮಿಸಿ ತಮ್ಮ ಸಮಸ್ಯೆ ಬಗೆಹರಿಸಿಕೊಳ್ಳಲು ಬಂದಿದ್ದು, ಡಿಸಿ ಬಂದ ದಿನದಿಂದ ಉತ್ತಮವಾಗಿ ಸ್ಪಂದಿಸುತ್ತಿದ್ದಾರೆ. ಅಹವಾಲು ಸ್ವೀಕರಿಸಿ ಉತ್ತಮ ಕೆಲಸ ಡಿಸಿ ಮಾಡುತ್ತಿದ್ದಾರೆ ಎಂದರು. ಜನಸ್ಪಂದನ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ನಾನಾ ತಾಲೂಕಿನ ತಹಸೀಲ್ದಾರ್, ಉಪವಿಭಾಗಾಧಿಕಾರಿಗಳು ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು. HCN ನ್ಯೂಸ್, ಹಾಸನ್. 1 ಎಕರೆ 10 ಗುಂಟೆ ಜಮೀನಲ್ಲಿ ನೀವು ಅನುಭವದಲ್ಲಿ ಇರ್ತೀವಿ. 1 ಎಕರೆ ಜಾಗದಲ್ಲಿ 9 ಬೇರೆಯವರ ಹೆಸರಿಗೆ ಈ ಕೇಸ್ ಗೊತ್ತಾ ನಿಮಗೆ? ಭೇಟಿ ಆಗಿದ್ರಿ ಅವರಿಗೆ? ಬೇರೆಯವ್ರ ಜಾಗದಲ್ಲಿ ಇವರು ಮನೆ ಕಟ್ಟಿದ್ದಾರೆ. ಇದು 2 ಇಂಪಾರ್ಟೆಂಟ್ ನಮ್ಗೆ. ಯಾಕೆಂದರೆ ಎಂಟೈರ್ 7 ಕಿಲೋಮೀಟರ್ ಸುತ್ತ ಹಾಸನಕ್ಕೆ ಬಂದರೆ ಯಾರು ಸಾರ್ವಜನಿಕರು ಎಲ್ಲೂ ಕೂಡ ಅವರ ಒಂದು ವೈಯಕ್ತಿಕ ಟಾಯ್ಲೆಟ್ ಇರ್ಬೋದು, ಡ್ರಿಂಕಿಂಗ್ ಇವತ್ತು 20 ರೂಪಾಯಿ 1 ಲೀಟರ್ ನೀರಾಗಿದೆ. ಎಲ್ಲೂ ಕುಡಿಲಿಕ್ಕೆ ನೀರು ಸಿಗ್ತಾ ಇಲ್ಲ, ಟಾಯ್ಲೆಟ್ ವ್ಯವಸ್ಥೆ ಇಲ್ಲ. ಅದು ಇಮಿಡಿಯೇಟ್ ಕ್ಲೀನ್ ಆಗ್ತದೆ. ಸ್ಟೇಡಿಯಮಲ್ಲಂತೂ ವೃದ್ಧರು ಎಲ್ಲ ವಾಕ್ ಮಾಡೋಕ್ಕೆ ಬರ್ತಾರೆ. ಅದು ಪರಿಸ್ಥಿತಿ ನೋಡಿದರೆ ಸ್ಪೋರ್ಟ್ಸ್ ಮೆನ್ಗಳು ಮತ್ತು ಹೆಣ್ಮಕ್ಳು ಅದು ಭಾಳ. ನಾವು 3-4 ಬಾರಿ ಅರ್ಜಿ ಕೊಟ್ವಿ. ಅವನ್ನ ಕಾನ್ಸೆಪ್ಟ್ ಮಾಡ್ಕೊಂಡು ಹಾಸನ ಕ್ಲೀನ್ ಅಂಡ್ ಕ್ಲೀನ್ ಹಾಸನ ಅನ್ನೋ ಬಗ್ಗೆ ಕೊಡ್ತಾ ಇದ್ವಿ. ಇದೊಂದು ಫಸ್ಟ್. ನಾವೆಲ್ಲರೂ ಭಾರತೀಯ ಸನಾತನ ಪರಂಪರೆಯಲ್ಲಿ ಹುಟ್ಟಿದವರು, ಒಂದೇ ಸಂಸ್ಕೃತಿಯಲ್ಲಿ ಬೆಳೆದವರು. ಆದರೆ ಹಿಂದಿನಿಂದಲೂ ಒಡೆದು ಆಳುವ ನೀತಿಯನ್ನ ನಮ್ಮ ಧರ್ಮ, ಸಂಸ್ಕೃತಿ, ಪರಂಪರೆಯನ್ನು ಒಡೆಯಲಾಗುತ್ತಿದೆ ಎಂದು ಶ್ರೀ ದಿಗಂಬರ ಜೈನ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷ ಸ್ವಸ್ತಿ ಶ್ರೀ ಅಭಿನವ ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯವರ್ಯ ಸ್ವಾಮೀಜಿ ಹೇಳಿದರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಹಾಗೂ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರ ವಿರುದ್ಧ ಅವಹೇಳನಕಾರಿಯಾಗಿ ಅಪಪ್ರಚಾರ ಮಾಡುತ್ತಿರುವವರ ವಿರುದ್ಧ ಶ್ರವಣಬೆಳಗೊಳದಲ್ಲಿ ಶನಿವಾರ ಏರ್ಪಡಿಸಿದ್ದ ಪ್ರತಿಭಟನಾ ಮೆರವಣಿಗೆಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಭಾರತ ದೇಶದ ಕಲೆ, ಸಂಸ್ಕೃತಿ, ಸಾಹಿತ್ಯ, ಸಿದ್ಧಾಂತಗಳನ್ನು ಒಳಗೊಂಡ ದೃಢವಾದ ಸಂಸ್ಕೃತಿಯನ್ನ ಬ್ರಿಟಿಷರು ಜಾತಿ ಧರ್ಮದ ಹೆಸರಲ್ಲಿ ಹೊಡೆದರು. ಅದೇ ರೀತಿ ಇಂದು ಕೂಡ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಸೇವಾ ಪರಂಪರೆಯನ್ನ ನಾಶ ಮಾಡಲು ಧರ್ಮಸ್ಥಳವನ್ನು ವಶಪಡಿಸಿಕೊಳ್ಳಲು ಹುನ್ನಾರ ನಡೆಯುತ್ತಿದೆ. ಸಮಾಜದಲ್ಲಿ ಒಡಕು ಮತ್ತು ಭಿನ್ನಾಭಿಪ್ರಾಯವನ್ನ ಮೂಡಿಸುವ ಸಲುವಾಗಿ ಇಲ್ಲಸಲ್ಲದ ಅಪಪ್ರಚಾರ ಮಾಡಲಾಗುತ್ತಿದೆ. ಇದಕ್ಕೆ ಯಾರು ಆಸ್ಪದ ಕೊಡಬಾರದು. ನಮ್ಮ ಧಾರ್ಮಿಕ ನಂಬಿಕೆಗಳನ್ನು ಬಿಟ್ಟುಕೊಡದೆ ನಾವೆಲ್ಲರೂ ಒಂದಾಗಿ ನಮ್ಮ ಸಂಸ್ಕೃತಿಯನ್ನ ಉಳಿಸುವ ನಿಟ್ಟಿನಲ್ಲಿ ಧರ್ಮಾತೀತವಾಗಿ, ಪಕ್ಷಾತೀತವಾಗಿ ಒಟ್ಟಾಗಬೇಕಿದೆ. ಶ್ರವಣಬೆಳಗೊಳ ಶ್ರೀಮಠ ಹಾಗೂ ಶಿಷ್ಯವೃಂದ ಮತ್ತು ಸಮಸ್ತ ಭಟ್ಟಾರಕ ಸ್ವಾಮೀಜಿಯವರ ಬೆಂಬಲ ಧರ್ಮಸ್ಥಳ ಮತ್ತು ಹೆಗಡೆಯವರೊಂದಿಗೆ ಅಚಲವಾಗಿರುತ್ತದೆ ಎಂದರು.
ಮೈಸೂರಿನ ಕನಕಗಿರಿ ಜೈನ ಮಠದ ಸ್ವಸ್ತಿಶ್ರೀ ಭುವನಕೀರ್ತಿ ಭಟ್ಟಾರಕ ಸ್ವಾಮೀಜಿ ಮಾತನಾಡಿ, ಧಾರ್ಮಿಕ ಪುಣ್ಯಭೂಮಿಯಾಗಿರುವ ಶ್ರೀ ಕ್ಷೇತ್ರ ಧರ್ಮಸ್ಥಳವು ಜಗತ್ತಿನ ಅನೇಕ ಧಾರ್ಮಿಕ ಸಂಸ್ಥೆಗಳಿಗೆ, ಪುಣ್ಯಕ್ಷೇತ್ರಗಳಿಗೆ ಆದರ್ಶಪ್ರಾಯವಾಗಿದೆ. ಇಡೀ ಭಾರತ ದೇಶದಲ್ಲಿ ಧಾರ್ಮಿಕವಾಗಿ, ಸಾಮಾಜಿಕವಾಗಿ ತನ್ನದೇ ಆದ ಛಾಪು ಮೂಡಿಸಿ ಸೇವಾ ಕ್ಷೇತ್ರದಲ್ಲಿ ಅನುಕರಣೀಯವಾದ ಹೆಮ್ಮೆಯ ಸ್ಥಳವಾಗಿದೆ. ನ್ಯಾಯವೇ ಧರ್ಮ ಎಂಬ ಪ್ರತೀಕ ಧರ್ಮಸ್ಥಳಕ್ಕಿದೆ. ಡಾ ಡಿ ವೀರೇಂದ್ರ ಹೆಗಡೆ ಅವರು ನಿಷ್ಕಳಂಕ, ಶುದ್ಧ ಚಾರಿತ್ರ್ಯ ಸಂಪನ್ನರಾಗಿ ನಮ್ಮ ಸಮಾಜಕ್ಕೆ, ದೇಶಕ್ಕೆ ಮಾದರಿಯಾಗಿದ್ದಾರೆ. ಅವರ ಸ್ವಚ್ಛ ಮತ್ತು ಪವಿತ್ರವಾದ ಪುಣ್ಯ ಕಾರ್ಯಗಳು ಸಮಾಜಕ್ಕೆ ಆದರ್ಶವಾಗಿದೆ. ಧರ್ಮಸ್ಥಳವು ಪ್ರಾಮಾಣಿಕತೆ, ಪಾರದರ್ಶಕತೆ ಮತ್ತು ತ್ಯಾಗಮಯವಾಗಿ ಧರ್ಮಕ್ಕಾಗಿ ಶ್ರಮಿಸುತ್ತಿರುವ ಕ್ಷೇತ್ರ. ಇಂತಹ ಕ್ಷೇತ್ರಕ್ಕೆ ಕಳಂಕ ತರಲು ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಹುನ್ನಾರ ನಡೆಸುತ್ತಿದ್ದಾರೆ. ಶತಶತಮಾನಗಳಿಂದಲೂ ಭಕ್ತ ಪರಂಪರೆ ಹೊಂದಿರುವ ಕ್ಷೇತ್ರದ ರಕ್ಷಣೆಗೆ ನಾವೆಲ್ಲರೂ ಕಟಿಬದ್ದರಾಗಿ ನಿಲ್ಲಬೇಕು. ಅವರ ಸೇವೆ, ಕೊಡುಗೆಯನ್ನ ಗೌರವಿಸುತ್ತಾ ಕ್ಷೇತ್ರಕ್ಕೆ ಬಂದಿರುವ ಕಳಂಕವನ್ನ ಹೋಗಲಾಡಿಸಲು ಪಕ್ಷಾತೀತವಾಗಿ, ಧರ್ಮಾತೀತವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮತ್ತು ಹೆಗಡೆ ಅವರೊಂದಿಗೆ ನಿಲ್ಲಬೇಕೆಂದು ಹೇಳಿದರು. ಮಂಡ್ಯ ಜಿಲ್ಲೆಯ ಆರತಿಪುರ ಜೈನ ಮಠದ ಸ್ವಸ್ತಿಶ್ರೀ ಸಿದ್ದಾಂತಕೀರ್ತಿ ಭಟ್ಟಾರಕ ಸ್ವಾಮೀಜಿ, ತಮಿಳುನಾಡು ರಾಜ್ಯದ ಅರಹಂತಗಿರಿಯ ಸ್ವಸ್ತಿಶ್ರೀ ಧವಲಕೀರ್ತಿ ಭಟ್ಟಾರಕ ಸ್ವಾಮೀಜಿ ಸಾನ್ನಿಧ್ಯ ವಹಿಸಿದ್ರು. ಬನ್ನಿಮರ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಿಂದ ಮೆರವಣಿಗೆ ಪ್ರಾರಂಭವಾಗಿ ಶ್ರೀಮಠದ ಮುಂಭಾಗದಿಂದ ವಿಂಧ್ಯಗಿರಿ ಮಹಾದ್ವಾರದ ಮಾರ್ಗವಾಗಿ ನಾಡ ಕಚೇರಿಗೆ ತೆರಳಿ ಉಪತಹಸೀಲ್ದಾರ್ ತೇಜಸ್ವಿನಿ ಅವರಿಗೆ ಮನವಿ ಪತ್ರ ಸಲ್ಲಿಸಿದ್ರು. ಮೆರವಣಿಗೆಯಲ್ಲಿ ಎಲ್ಲಾ ಸಮಾಜದ ಮತ್ತು ಪಕ್ಷಗಳ ಮುಖಂಡರು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಮಾಜಿ ಅಧ್ಯಕ್ಷರು ಹಾಗೂ ನೂರಾರು ನಾಗರಿಕರು ಪಾಲ್ಗೊಂಡಿದ್ದರು. HCN ನ್ಯೂಸ್, ಚನ್ನರಾಯಪಟ್ಟಣ. ಮಂಜುನಾಥ ಸ್ವಾಮಿಯ ವಿರುದ್ಧ, ಕ್ಷೇತ್ರದ ವಿರುದ್ಧ, ಹಾಗೆ ಅಲ್ಲಿನ ಧರ್ಮಾಧಿಕಾರಿಗಳ ವಿರುದ್ಧ ಯಾವುದೇ ರೀತಿಯ ಅವಹೇಳನಕಾರಿ ಮಾತುಗಳು ಆಗಬಾರದು ಅನ್ನೋ ದೃಷ್ಟಿಯಿಂದ ಈಗಿನ ಇಲ್ಲಿ ಶ್ರವಣದುರ್ಗದಲ್ಲಿ ಹಾಗೆ ನಾಡಿನಾದ್ಯಂತ ಮೌನ ಪ್ರತಿಭಟನೆಗಳು ಅವರ ಪರವಾಗಿ, ಅವರ ಬೆಂಬಲವಾಗಿ ನಡೀತಾ ಇರತಕ್ಕಂಥದ್ದು. ಹಾಗೆ ನಾವೆಲ್ಲರೂ ಕೂಡ ವರ್ಷಗಳಿಂದ ನೋಡ್ತಾ ಬರ್ತಿದ್ದೀವಿ. ಹಾಗೆ ಹಿಂದಿನಿಂದಲೂ ಕೂಡ ನಮ್ಮನ್ನ ಎಲ್ಲರೂ ಕೂಡ ಒಡೆದು ಆಳುವ ರೀತಿ, ಏನು ಡಿವೈಡ್ ಅಂಡ್ ರೂಲ್ ಅನ್ನುವ ಒಂದು ಮಾದರಿಯಿಂದ ನಮ್ಮ ಧರ್ಮವನ್ನ, ನಮ್ಮ ಸಂಸ್ಕೃತಿಯನ್ನ, ಪರಂಪರೆಯನ್ನ ಹಿಂದಿನಿಂದಲೂ ಕೂಡ ಒಡೆದುಕೊಂಡು ಬರ್ತಾ ಇದ್ದಾರೆ. ಹಿಂದೆ ಬ್ರಿಟಿಷರ ಸಮಯದಲ್ಲಿ ಇಡೀ ಭಾರತವನ್ನ ಇಂತಹ ಸಮೃದ್ಧವಾದಂತಹ ಆದರಣೀಯ ರಾಜಶ್ರೀ ಡಾಕ್ಟರ್ ಶ್ರೀ ವೀರೇಂದ್ರ ಹೆಗಡೆಯವರು ನಿಷ್ಕಲಂಕ, ಶುದ್ಧ, ಚಾರಿತ್ರ ಸಂಪನ್ನರಾಗಿ ಇವತ್ತು ನಮ್ಮ ದೇಶಕ್ಕೆ, ಸಮಾಜದ ಮುಂದೆ ಅವರು ಸದಾ ಇರ್ತಾರೆ ಅಂತ ಹೇಳಿ ನಾವು ಕೂಡ ಭಾವಿಸುತ್ತಾ, ಇವತ್ತು ಅವರಂಥ ಒಂದು ಸ್ವಚ್ಛ ಮತ್ತು ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಕಾರ್ಯಕ್ಕೆ, ದೇಶ ಸೇವೆಗೆ, ಸಮಾಜ ಸೇವೆಗೆ ಅವರ ಕೊಡುಗೆಯನ್ನು ಆದರ್ಶವಾಗಿ ಇಟ್ಕೊಳ್ತಾ ಅವರು ಎಷ್ಟು ಪವಿತ್ರವಾಗಿ ಹೊರಗೆ ಬರ್ತಾರೆ, ಅಷ್ಟೇ ನಮ್ಮ ದೇಶದ ಎಲ್ಲ ಧಾರ್ಮಿಕ ಸಂಘ ಸಂಸ್ಥೆಗಳವರು ಮತ್ತು ಸಮಾಜವು ಕೂಡ ಪವಿತ್ರ. ಪ್ರಜಾಪ್ರಭುತ್ವ ಉಳಿಸಿ ಎಂಬ ಧ್ಯೇಯ ವಾಕ್ಯದ ಅಡಿಯಲ್ಲಿ ಕೇಂದ್ರ ಬಿಜೆಪಿ ಸರ್ಕಾರದ ಮತಗಳ್ಳತನ ಪ್ರಕರಣ ಖಂಡಿಸಿ ಹಾಸನ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ನಗರದಲ್ಲಿ ನೂರಾರು ಸಂಖ್ಯೆಯ ಕಾರ್ಯಕರ್ತರು ಪಂಜಿನ ಮೆರವಣಿಗೆ ನಡೆಸಿದರು. ಹಾಸನ ಜಿಲ್ಲಾಧಿಕಾರಿ ಕಚೇರಿ ಎದುರಿನ ಅಂಬೇಡ್ಕರ್ ಪ್ರತಿಮೆ ಬಳಿಯಿಂದ ಆರಂಭಗೊಂಡ ಮೆರವಣಿಗೆಯಲ್ಲಿ ನೂರಾರು ಸಂಖ್ಯೆಯ ಕಾಂಗ್ರೆಸ್ ಕಾರ್ಯಕರ್ತರು ನಗರದ ಬಿಎಂ ರಸ್ತೆ ಮೂಲಕ ಮೆರವಣಿಗೆ ಸಾಗಿ ಕಾಂಗ್ರೆಸ್ ಕಚೇರಿ ಎದುರು ಜಮಾಯಿಸಿ ಬಿಜೆಪಿ ಸರ್ಕಾರದ ಮತಗಳ್ಳತನದ ವಿರುದ್ಧ ಘೋಷಣೆ ಕೂಗಿ ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದರು. ದೇಶದಲ್ಲಿ ಕ್ವಿಟ್ ಇಂಡಿಯಾ ಚಳವಳಿ ಮಾಡಿ ಪ್ರಜಾಪ್ರಭುತ್ವವನ್ನು ಉಳಿಸುವ ಸಲುವಾಗಿ ಹೋರಾಡಿದ ಸ್ವತಂತ್ರ ಸೇನಾನಿಗಳಿಗೆ ಇಂದು ಗೌರವ ನಮನವನ್ನು ಸಲ್ಲಿಸುತ್ತಿದ್ದೇವೆ. ಅಲ್ಲದೆ ರಾಷ್ಟ್ರೀಯ ನಾಯಕ ರಾಹುಲ್ ಗಾಂಧಿ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ಕರೆ ಮೇರೆಗೆ ಮತಗಳ್ಳತನದ ವಿರುದ್ಧ ದೇಶಾದ್ಯಂತ ಹೋರಾಟ ಆರಂಭವಾಗಿದೆ ಎಂದರು. ತಮಗೆ ಬೇಕಾದ ಕ್ಷೇತ್ರಗಳಲ್ಲಿ ಬಿಜೆಪಿ ಪಕ್ಷ ಚುನಾವಣಾ ಆಯೋಗವನ್ನು ಬಳಸಿಕೊಂಡು ಮತಗಳನ್ನು ಮಾಡಿರುವುದು ಪ್ರಜಾಪ್ರಭುತ್ವದ ಕಗ್ಗೊಲೆಯಾಗಿದೆ. ಇದನ್ನು ಕಾಂಗ್ರೆಸ್ ಖಂಡಿಸುತ್ತದೆ. ಜೊತೆಗೆ ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆ ನಡೆಯಬೇಕಾದರೆ ಪ್ರತಿ ಮತಗಟ್ಟೆಗಳಲ್ಲಿ ಕೆಲಸ ಮಾಡುವ ಅಧಿಕಾರಿಗಳು ನಿಷ್ಠೆಯಿಂದ ಕೆಲಸ ಮಾಡಬೇಕು. ಈಗಾಗಲೇ ಮತಗಳ್ಳತನಕ್ಕೆ ಪೂರಕ ಸಹಕಾರ ನೀಡಿರುವ ಮತ ಕೇಂದ್ರಗಳ ಅಧಿಕಾರಿಗಳ ವಿರುದ್ಧವೂ ಕಠಿಣ ಕ್ರಮ ಜರುಗಿಸಬೇಕೆಂಬುದು ನಮ್ಮ ಆಗ್ರಹವಾಗಿದೆ ಎಂದರು. ಮತಗಟ್ಟೆ ಹಾಗೂ ಮತದಾನ ಮತದಾರರ ಹಕ್ಕು, ಅದನ್ನು ಕಸಿಯುವ ಹಕ್ಕು ಯಾರಿಗೂ ಇಲ್ಲ. ಪ್ರಜಾಪ್ರಭುತ್ವ ಉಳಿಯಬೇಕಾದರೆ ಮತದಾನದ ಪಾವಿತ್ರ್ಯತೆಯನ್ನು ಕಾಪಾಡಿಕೊಳ್ಳಬೇಕು. ಈ ನಿಟ್ಟಿನಲ್ಲಿ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಪಂಜಿನ ಮೆರವಣಿಗೆಯ ಮೂಲಕ ಮತಗಳ್ಳತನಕ್ಕೆ ವಿರೋಧ ವ್ಯಕ್ತಪಡಿಸಲಾಗುತ್ತಿದೆ ಎಂದರು. ಕಾಂಗ್ರೆಸ್ ಮುಖಂಡ ಬನವಾಸಿ ರಂಗಸ್ವಾಮಿ ಮಾತನಾಡಿ, ಚುನಾವಣಾ ಸಂದರ್ಭದಲ್ಲಿ ಮತಗಳ್ಳತನ ನಡೆಯುವುದು ಪ್ರಜಾಪ್ರಭುತ್ವದ ಕಗ್ಗೊಲೆಯಾಗಿದೆ. ಹಾಗಾಗಿ ಇಂತಹ ಅಹಿತಕರ ಘಟನೆಗೆ ಚುನಾವಣಾ ಆಯೋಗ ಅವಕಾಶ ಕೊಡಬಾರದು. ಮುಂದಿನ ದಿನಗಳಲ್ಲಿ ಇಂತಹ ಘಟನೆಗಳು ನಡೆಯದಂತೆ ಆಯೋಗ ಎಚ್ಚರಿಕೆ ವಹಿಸಬೇಕು ಎಂದರು. ಕಾಂಗ್ರೆಸ್ ಜಿಲ್ಲಾ ಮಾಧ್ಯಮ ವಕ್ತಾರ ದೇವರಾಜೇಗೌಡ ಮಾತನಾಡಿ, ಕಾಂಗ್ರೆಸ್ ಸರ್ಕಾರ ಸುಮಾರು 60 ವರ್ಷಗಳ ಕಾಲ ಆಡಳಿತ ನಡೆಸಿದ್ರೂ ಯಾವುದೇ ಮತಗಳ್ಳತನ ಮಾಡಿಲ್ಲ. ಆದರೆ ಕೇವಲ 12 ವರ್ಷಗಳ ಕಾಲ ಆಡಳಿತ ನಡೆಸಿರುವ ಬಿಜೆಪಿ ಹಬ್ಬದ ದಾರಿಯಲ್ಲಿ ಅಧಿಕಾರ ಹಿಡಿಯಲು ಮುಂದಾಗಿದೆ. ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಮಾಡಿದ ಅಪಚಾರ ಎಂದರು. ಚುನಾವಣೆಯಲ್ಲಿ ಮತಗಳ್ಳತನ ನಡೆದಿರುವ ಬಗ್ಗೆ ಕಾಂಗ್ರೆಸ್ನ ರಾಷ್ಟ್ರೀಯ ನಾಯಕ ರಾಹುಲ್ ಗಾಂಧಿ ಅವರು ದಾಖಲೆ ಸಮೇತ ಸಾಬೀತುಪಡಿಸಿದ್ದಾರೆ. ಬಿಜೆಪಿ ಪಕ್ಷದ ಮುಖಂಡರೇ ಮತಗಳ್ಳತನ ನಡೆದಿರುವ ಬಗ್ಗೆ ಹೇಳಿಕೊಂಡಿದ್ದಾರೆ. ಇದರ ಬಗ್ಗೆ ಸಮಗ್ರ ತನಿಖೆಯಾಗಬೇಕೆಂದು ಒತ್ತಾಯಿಸಿದರು. HCN ನ್ಯೂಸ್, ಹಾಸನ್.
ದಿನ ನಮ್ಮ ಜಿಲ್ಲಾಧ್ಯಕ್ಷರು ಹಾಗೂ ನಾವೆಲ್ಲರೂ ಎಲ್ಲ ಕಾರ್ಯಕರ್ತರು ಮುಖಂಡರುಗಳೆಲ್ಲ ಸೇರಿ ಇವತ್ತು ನಮ್ಮ ರಾಜ್ಯ ಅಧ್ಯಕ್ಷರ ಒಂದು ಆದೇಶದ ಮೇರೆಗೆ ಏನು ಕ್ವಿಟ್ ಇಂಡಿಯಾ ಏನು ಪ್ರಜಾಪ್ರಭುತ್ವವನ್ನು ಇವತ್ತು ಉಳಿಸಿ ಅನ್ನೋ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತು ಈ ಮೆರವಣಿಗೆ ಮುಖಾಂತರ ಏನು ಸಂದೇಶ ಅಂತ ಹೇಳಿದ್ರೆ, ಏನು ಮತಗಳತನ ಆಗಿದೆ, ಈ ಕಳೆದ ಲೋಕಸಭೆಯಲ್ಲಿ ಮತವನ್ನು ಕಳ್ಳತನವನ್ನು ಮಾಡಿದ್ದಾರೆ. ನಮ್ಮ ದೇಶದಲ್ಲಿ ಕ್ವಿಟ್ ಇಂಡಿಯಾ ಚಳವಳಿ ಅಂತಕ್ಕಂಥದ್ದು ಮಾಡಿ ಸಂವಿಧಾನವನ್ನು ಉಳಿಸ್ಲಿಕ್ಕೆ ಮತ್ತು ಪ್ರಜಾಪ್ರಭುತ್ವವನ್ನು ಉಳಿಸ್ಲಿಕ್ಕೆ ಒಂದು ಹೋರಾಟವನ್ನು ಮಾಡಿದಂಥ ನಮ್ಮ ಏನು ಸ್ವತಂತ್ರ ಸೇನಾನಿಗಳಿಗೆ ನಾವಿವತ್ತು ಎಲ್ಲರೂ ನಮನವನ್ನು ಸಲ್ಲಿಸ್ತಾ ಇದ್ದೀವಿ, ಗೌರವ ನಮನವನ್ನು ಸಲ್ಲಿಸ್ತಾ ಇದ್ದೀವಿ. ಹಾಗೂ ನಮ್ಮ AICC ರಾಹುಲ್ ಗಾಂಧಿಯವರು ಮತ್ತು ಭಾರತವನ್ನು ಆಳ್ತಾ ಇದ್ದಂಥ ಬ್ರಿಟಿಷರ ವಿರುದ್ಧ ಭಾರತ ಬಿಟ್ಟು ತೊಲಗಿ ಅಂತೇಳಿ ಕ್ವಿಟ್ ಇಂಡಿಯಾ ಚಳುವಳಿಯನ್ನು ಮಾಡಿದಂಥ ಕಾಂಗ್ರೆಸ್ ಪಕ್ಷ ಇವತ್ತು 60 ವರ್ಷಗಳ ಕಾಲ ದೀರ್ಘ ಅವಧಿವರೆಗೆ ಅಧಿಕಾರವನ್ನು ಮಾಡಿದರೂ ಕೂಡ ಯಾವುದೇ ಒಂದು ಚುನಾವಣೆಯಲ್ಲಿ ಮತಗಳ್ಳತನವನ್ನು ಮಾಡಿರಲಿಲ್ಲ. ಇವತ್ತು ಕೇವಲ 12 ವರ್ಷಗಳಿಂದ ಅಧಿಕಾರವನ್ನು ನಡೆಸ್ತಾ ಇರ್ತಕ್ಕಂಥ BJPಯವರು ಇವತ್ತು ಒಂದೇ ವಿಳಾಸದಲ್ಲಿ 80-90. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಪಕ್ಷದ ವಿಪ್ ಉಲ್ಲಂಘನೆ ಆರೋಪದಲ್ಲಿ ಹಾಸನ ನಗರಸಭಾ ಸದಸ್ಯ ಸ್ಥಾನದಿಂದ ಎಂ ಚಂದ್ರೇಗೌಡರು ಅನರ್ಹರಾಗಿದ್ದು, ಸದಸ್ಯ ಸ್ಥಾನದ ಜೊತೆಗೆ ಹಾಸನ ಮಹಾನಗರ ಪಾಲಿಕೆ ಮೇಯರ್ ಸ್ಥಾನವನ್ನು ಕಳೆದುಕೊಂಡಿದ್ದಾರೆ. ಪಕ್ಷಾಂತರ ನಿಷೇಧ ಕಾಯ್ದೆ ಉಲ್ಲಂಘನೆ ಆರೋಪದಲ್ಲಿ ಹಾಸನ ನಗರಸಭೆ ಅಧ್ಯಕ್ಷ ಎಂ ಚಂದ್ರೇಗೌಡ ಅವರನ್ನು ಕೌನ್ಸಿಲರ್ ಸ್ಥಾನದಿಂದ ಅನರ್ಹಗೊಳಿಸಲಾಗಿದೆ. ಈ ಮೂಲಕ ಅವರು ಅಧ್ಯಕ್ಷ ಸ್ಥಾನದ ಜೊತೆಗೆ ಸದಸ್ಯತ್ವವನ್ನು ಸಹ ಕಳೆದುಕೊಂಡಿದ್ದಾರೆ. ಹಾಸನ ಮಹಾನಗರ ಪಾಲಿಕೆಯ ಮೇಯರ್ ಚಂದ್ರೇಗೌಡರನ್ನು ಅನರ್ಹಗೊಳಿಸಿ ಪ್ರಾದೇಶಿಕ ಆಯುಕ್ತರು ಆದೇಶಿಸಿದ್ದಾರೆ. ಉಪಮೇಯರ್ ಮೇಯರ್ ಸ್ಥಾನವನ್ನು ಅಲಂಕರಿಸಲಿದ್ದಾರೆ. ಕರ್ನಾಟಕ ಸ್ಥಳೀಯ ಪ್ರಾಧಿಕಾರಗಳ ಪಕ್ಷಾಂತರ ನಿಷೇಧ ಅಧಿನಿಯಮ 1987ರ ಪ್ರಕರಣ ಒಂದು ರಾಜಕೀಯ ಪಕ್ಷದಿಂದ ನೀಡಿರುವ ನಿರ್ದೇಶನಕ್ಕೆ ವಿರುದ್ದವಾಗಿ ನಡೆದುಕೊಂಡಿರುವುದು ಕಂಡುಬಂದಿರುವುದರಿಂದ ಸದರಿ ಕೌನ್ಸಿಲರ್ ಸ್ಥಾನವನ್ನು ಅನರ್ಹಗೊಳಿಸಿ ಆದೇಶಿಸಿದೆ. ಹಾಸನ ನಗರಸಭೆಯು ಹಾಸನ ಮಹಾನಗರ ಪಾಲಿಕೆಯಾಗಿ ಮೇಲ್ದರ್ಜೆಗೇರಿಸಿ ಸರ್ಕಾರದಿಂದ ಅಧಿಸೂಚನೆಯಾಗಿದ್ದು, ಕರ್ನಾಟಕ ಕಾರ್ಪೊರೇಷನ್ ಅಧಿನಿಯಮ 1976ರ ಪ್ರಕರಣ 53ರಂತೆ ನಗರಸಭೆ ಸದಸ್ಯರೇ ಮಹಾನಗರ ಪಾಲಿಕೆ ಸದಸ್ಯರಾಗಿ ಮತ್ತು ಅಧ್ಯಕ್ಷರು ಮೇಯರ್ ಆಗಿ ಮತ್ತು ಉಪಾಧ್ಯಕ್ಷರು ಉಪಮೇಯರ್ ಆಗಿ ಮುಂದುವರೆದಿದ್ದರು. ಇದೀಗ ಅನರ್ಹತೆಯಾದ ಹಿನ್ನೆಲೆ ಪಾಲಿಕೆಯ ಪ್ರಥಮ ಮೇಯರ್ ಆಗಿದ್ದ ಎಂ ಚಂದ್ರೇಗೌಡರು ಕೆಳಗಿಳಿದಿದ್ದು, ಉಪಮೇಯರ್ ಆಗಿದ್ದ ಹೇಮಲತಾ ಕಮಲ್ ಕುಮಾರ್ ನೂತನ ಮೇಯರ್ ಆಗಿದ್ದಾರೆ. HCN ನ್ಯೂಸ್ ಹಾಸನ್. ಬೇಲೂರು ತಾಲೂಕು ಪತ್ರಕರ್ತರ ಸಂಘದಿಂದ ನಡೆಯುವ ಪತ್ರಿಕಾ ದಿನಾಚರಣೆ ಅಂಗವಾಗಿ ಸೌಹಾರ್ದತೆ ಕ್ರಿಕೆಟ್ ಪಂದ್ಯಾವಳಿಯನ್ನು ಪಟ್ಟಣದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ನಡೆಸಲಾಯಿತು. ಕೋಟ್ಯಾಂತರ ಭಕ್ತರ ಭಾವನೆಗಳ ಆರಾಧ್ಯ ದೈವ ಎಂದೇ ಖ್ಯಾತಿಯಾಗಿರುವ ಧರ್ಮಸ್ಥಳದ ಬಗ್ಗೆ ಇತ್ತೀಚಿನ ದಿನದಂದು ಕೆಲವರು ವಿನಾಕಾರಣ ಇಲ್ಲಸಲ್ಲದ ಅಪಪ್ರಚಾರ ಮತ್ತು ಆರೋಪಗಳನ್ನು ಮಾಡುತ್ತಾ ಭಕ್ತರ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡುತ್ತಿರುವ ಹಿನ್ನೆಲೆ ಪತ್ರಿಕಾ ಮಿತ್ರರು ವಾಸ್ತವಾಂಶಕ್ಕೆ ಗಮನ ನೀಡಬೇಕಿದೆ ಎಂದು ಕೇಂದ್ರ ಸಾಹಿತ್ಯ ಪರಿಷತ್ತು ರಾಜ್ಯ ಗೌರವ ಕಾರ್ಯದರ್ಶಿ HB ಮದನಗೌಡ ಕಿವಿಮಾತು ಹೇಳಿದರು. ಬೇಲೂರು ಪಟ್ಟಣದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಪ್ರತಿ ವರ್ಷ ನಡೆಸುವ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮದ ಹಿನ್ನೆಲೆ ವಿವಿಧ ಇಲಾಖೆಯೊಂದಿಗೆ ಸ್ನೇಹಪರ ಕ್ರಿಕೆಟ್ ಕ್ರೀಡಾಕೂಟ ಸಮಾರಂಭಕ್ಕೆ ಚಾಲನೆ ನೀಡಿದ ಬಳಿಕ ಮಾತನಾಡಿದ ಅವರು, ಕಳೆದ 6 ತಿಂಗಳ ಹಿಂದೆ ನಾನು ಬೇಲೂರು ಪತ್ರಕರ್ತರ ಸಂಘದ ಸಮಾರಂಭದಲ್ಲಿ ಧರ್ಮಸ್ಥಳದ ಬಗ್ಗೆ ಮಾತನಾಡಿದ್ದೆ. ಅಲ್ಲಿ ಅಂತಹ ಗುರುತರವಾದ ಪ್ರಕರಣ ನಡೆದಿದ್ರೆ ಸತ್ಯಾಂಶವನ್ನ ನಾಡಿಗೆ ತಿಳಿಸಲಿ. ಇದನ್ನ ಕೆಲವರು ಬಂಡವಾಳ ಮಾಡಿಕೊಂಡು ಶ್ರೀ ಕ್ಷೇತ್ರದ ಮೇಲೆ ಅಪಪ್ರಚಾರಕ್ಕೆ ಮುಂದಾಗಿರುವುದು ಎಷ್ಟರ ಮಟ್ಟಿಗೆ ಸರಿ? ಸರ್ಕಾರ ಈ ಬಗ್ಗೆ ಜಾಗೃತ ಮನಸ್ಸಿನಿಂದ ಪರಿಶೀಲನೆ ನಡೆಸಬೇಕು ಎಂದರು. ಕ್ರೀಡೆ ಮನುಷ್ಯನಿಗೆ ಅತ್ಯಮೂಲ್ಯ. ಕಾರಣ ಸದೃಢ ಆರೋಗ್ಯಕ್ಕೆ ದೈಹಿಕ ಕಸರತ್ತು ಮುಖ್ಯವಾಗಿದೆ. ವಿಶೇಷವಾಗಿ ಪತ್ರಕರ್ತರು ದಿನನಿತ್ಯ ಒಂದಲ್ಲ ಒಂದು ಸುದ್ದಿಯಲ್ಲಿ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕೆಂಬ ಹಿನ್ನೆಲೆ ವಿವಿಧ ಇಲಾಖೆಗಳೊಂದಿಗೆ ಸ್ನೇಹಪರವಾದ ಕ್ರಿಕೆಟ್ ಪಂದ್ಯಾವಳಿಗೆ ಮುಂದಾಗಿರುವುದು ಅರ್ಥಪೂರ್ಣವಾಗಿದೆ. ಬೇಲೂರು ತಾಲೂಕು ಕಾರ್ಯನಿರತ ಪತ್ರಕರ್ತರು ಜಿಲ್ಲೆಯಲ್ಲಿ ಕ್ರಿಯಾಶೀಲತೆಯಿಂದ ಕೆಲಸ ಮಾಡುತ್ತಿರುವ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಬೇಲೂರು ಆರಕ್ಷಕ ನಿರೀಕ್ಷಕ ರೇವಣ್ಣ ಮಾತನಾಡಿ, ಪತ್ರಕರ್ತರಿಗೆ ಕ್ರೀಡೆ ಬಹಳ ಮುಖ್ಯವಾಗಿದೆ. ಏಕೆಂದರೆ ಕ್ರೀಡೆಯು ಅವರ ವೃತ್ತಿ ಜೀವನ ಮತ್ತು ಸಮಾಜದಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ. ಪತ್ರಕರ್ತರು ಕ್ರೀಡೆ ಮತ್ತು ಸಮಾಜದ ನಡುವಿನ ಸಂಬಂಧವನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ವಿವರಿಸಲು ಸಹಾಯ ಮಾಡುತ್ತಾರೆ. ಬೇಲೂರು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ಈ ಹಿಂದಿನಿಂದಲೂ ಕೂಡ ಸೌಹಾರ್ದತೆಯ ಕ್ರೀಡಾಕೂಟವನ್ನು ನಡೆಸುತ್ತಾ ಬಂದಿದ್ದು ನಿಜಕ್ಕೂ ಅಗಮ್ಯವಾಗಿದೆ. ಕ್ರೀಡೆಯಲ್ಲಿ ಸೋಲು ಗೆಲುವು ಸಾಮಾನ್ಯ, ಒಟ್ಟಿನಲ್ಲಿ ಭಾಗವಹಿಸುವುದು ಅತಿ ಮುಖ್ಯ ಎಂದರು.
ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಪಾಧ್ಯಕ್ಷ ಡಿಬಿ ಮೋಹನ್ ಕುಮಾರ್, ತಾಲೂಕು ಅಧ್ಯಕ್ಷ ರಘುನಾಥ್, ಪ್ರಧಾನ ಕಾರ್ಯದರ್ಶಿ ಬಿಬಿ ಶಿವರಾಜ್, ವೇಲಾಪುರಿ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ ಅಧ್ಯಕ್ಷ ಎಚ್ಎಂ ದಯಾನಂದ್, ಪುರಸಭಾ ಆರೋಗ್ಯ ನಿರೀಕ್ಷಕ ಲೋಹಿತ್, ಡಾ ರಾಜ್ಕುಮಾರ್ ಸಂಘದ ಅಧ್ಯಕ್ಷ ತೀರ್ಥಂಕರ್, ಖಜಾಂಚಿ ಎನ್ ಅನಂತು ಹಾಗೂ ಸಂಘದ ಪದಾಧಿಕಾರಿಗಳು ಮತ್ತು ವಿವಿಧ ಇಲಾಖೆ ತಂಡದ ಕ್ರೀಡಾಪಟುಗಳು ಭಾಗವಹಿಸಿದ ಸಮಾರಂಭದ ನಿರೂಪಣೆಯನ್ನ ಸಂಘದ ಮಾಜಿ ಅಧ್ಯಕ್ಷ ಹೆಬ್ಬಾಳು ಹಾಲಪ್ಪ ನಡೆಸಿಕೊಟ್ಟರು. HCN ನ್ಯೂಸ್, ಬೇಲೂರು. 4 ಗಂಟೆಗೆ ನಮ್ಮದು ಮೀಟಿಂಗ್ ಹೋಗಿದೆ. ನಮ್ಮ ಮಧುರೂಪನ ಏನೋ ಗೊತ್ತಿಲ್ಲ. 4 ಗಂಟೆ ತನಕ ನಮಗೆ ಅವಕಾಶ ಇದೆ ಇಲ್ಲಿ ಇರಲಿಕ್ಕೆ. 3 ಗಂಟೆ ತನಕ ಆ ಮಧ್ಯದಲ್ಲಿ ಒಳ್ಳೆಯ ಆಟವನ್ನು ಆಡಿ ಈಗಾಗಲೇ ತಹಸೀಲ್ದಾರ್ ಸರ್ ಹೇಳಿದಂಗೆ ಕ್ರೀಡೆ ಅನ್ನುವಂಥದ್ದು ಒಂದು ನಮ್ಮ ಅಂಗಕ್ಕೆ ಯಾವ ಚಟುವಟಿಕೆಯಿಂದ ಇರಲಿಕ್ಕೆ ಅವಶ್ಯಕ ಆಗಿದೆ. ಯಾರೋ ಅನ್ಯತವಾಗಿ ಎಲ್ಲರೂ ಗೆಲ್ಲೇಬೇಕು ಅನ್ನೋ ಮನೋಭಾವ ಇರುತ್ತೆ. ಕೇಂದ್ರವಾದಂತಹ ಧರ್ಮಸ್ಥಳ ಕುರಿತಾಗಿ ನೀವೆಲ್ಲ ಎಚ್ಚರಿಕೆಯನ್ನು ತೆಗೆದುಕೊಳ್ಳುವ ಅಗತ್ಯ ಇದೆ ಅಂತೇಳಿ ನಾನು ಆರ್ಥಿಕ ಮುಂದೆ ಹೇಳಿದೆ. ಯಾಕೆಂದರೆ ಎಲ್ಲ ವಿಚಾರಗಳಿಗೆ ನಾವು ಸ್ಪಂದಿಸುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಒಂದು ಧರ್ಮ ಕ್ಷೇತ್ರವನ್ನು ಉಳಿಸುವಂಥ ನಿಟ್ಟಿನಲ್ಲಿ ಏನಿವತ್ತು ಎಲ್ಲರೂ ಕೂಡ ಇಲ್ಲ ನಾವು ಕೂಡ ಧ್ವನಿ ಎತ್ತಬೇಕು ಅಂತೇಳಿ ಒಂದು ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ. ಇದನ್ನು ರೋಟರಿ ಕ್ಲಬ್ ಆಫ್ ಹಾಸನ್ ಸನ್ರೈಸ್ ವತಿಯಿಂದ 79ನೇ ಸ್ವಾತಂತ್ರ್ಯೋತ್ಸವದ ದಿನದಂದು ಆಗಸ್ಟ್ 15ರಂದು ಶುಕ್ರವಾರ ಹಾಸನ ನಗರದ ರಿಂಗ್ ರಸ್ತೆ ಉಡುಪಿ ಹೋಟೆಲ್ನಲ್ಲಿ ಕ್ಲಬ್ನ ಸದಸ್ಯರಿಗಾಗಿ ಸ್ನೇಹಿತರ ದಿನ, ರಕ್ಷಾ ಬಂಧನ ಹಾಗೂ ಕೌಟುಂಬಿಕ ಸಮ್ಮೇಳನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಮೊದಲಿಗೆ ಕ್ಲಬ್ಬಿನ ಅಧ್ಯಕ್ಷರಾದ ರೋಟೇರಿಯನ್ ಎಚ್ಡಿ ವಜ್ರಕುಮಾರ್ ಅವರು ಕಾರ್ಯಕ್ರಮದ ಬಗ್ಗೆ ಪ್ರಾಸ್ತಾವಿಕ ನುಡಿಯನ್ನ ನುಡಿದರು. ನಂತರ ಕಾರ್ಯದರ್ಶಿಯಾದ ರೋಟೇರಿಯನ್ ಕೆಎಸ್ ಯೋಗೇಶ್ ರವರು ತಿಂಗಳ ವರದಿಯನ್ನ ಮಂಡಿಸಿದರು. ನಂತರ ಕ್ಲಬ್ಗೆ ಸೇರ್ಪಡೆಯಾದ ರೋಟೇರಿಯನ್ ರಾಜೇಶ್ ರವರನ್ನ ಕ್ಲಬ್ನ ಹಿರಿಯ ಸದಸ್ಯರಾದ ರೋಟೇರಿಯನ್ ಅಮೃತ್ ಕುಮಾರ್ ಅವರು ರೋಟರಿ ಪಿನ್ ಹಾಕೋದ್ರ ಮೂಲಕ ಕ್ಲಬ್ಗೆ ರಾಜೇಶ್ ರವರನ್ನ ಬರಮಾಡಿಕೊಂಡರು. ಅಮೋಘ ವಾಹಿನಿ ಬಳಗದ ವತಿಯಿಂದ ರಾಜೇಶ್ ರವರನ್ನ ಗೌರವಿಸಲಾಯಿತು. ನಂತರ ವೇದಿಕೆ ಕಾರ್ಯಕ್ರಮ ವಂದನಾರ್ಪಣೆಯೊಂದಿಗೆ ಮುಕ್ತಾಯವಾಗಿ ಕ್ಲಬ್ನ ಪುರುಷ ಮತ್ತು ಮಹಿಳಾ ಸದಸ್ಯರುಗಳು ಒಬ್ಬರಿಗೊಬ್ಬರು ಸ್ನೇಹಿತರ ಬ್ಯಾಂಡ್ ಅನ್ನು ಹಾಕೋದ್ರ ಮೂಲಕ ಸ್ನೇಹಿತರ ದಿನವನ್ನು ಆಚರಿಸಿದರು. ಜೊತೆಗೆ ಕ್ಲಬ್ನ ಮಹಿಳಾ ಸದಸ್ಯರು ಪುರುಷ ಸದಸ್ಯರಿಗೆ ರಾಖಿ ಕಟ್ಟೋದ್ರ ಮೂಲಕ ರಕ್ಷಾ ಬಂಧನ ಕಾರ್ಯಕ್ರಮ ಆಚರಿಸಿದ್ರು. ನಂತರ ಕ್ಲಬ್ ಸದಸ್ಯರಿಗೆ ಮತ್ತು ಕುಟುಂಬದವರಿಗೆ ಮತ್ತು ಮಕ್ಕಳಿಗೆ ಆಟೋಟ ಸ್ಪರ್ಧೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ನಂತರ ಕ್ಲಬ್ ಸದಸ್ಯರಿಗೆ ಮನರಂಜನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಎಲ್ಲಾ ಸದಸ್ಯರು ತಮ್ಮ ಕುಟುಂಬದವರೊಂದಿಗೆ ಸದರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆನಂದಿಸಿದ್ರು. ಈ ಕಾರ್ಯಕ್ರಮದಲ್ಲಿ ಕ್ಲಬ್ನ ಸದಸ್ಯರಾದ ರೋಟೇರಿಯನ್ ಎಂಸಿ ರಾಜು, ಅಮೃತ್ ಕುಮಾರ್, ಸಿದ್ದನಂಜಪ್ಪ, ವಿಶ್ವನಾಥ್, ಭುವನೇಶ್, ವೇಣುಗೋಪಾಲ್, ಭೂದೇಶ್, ಶಶೇಂದ್ರನಾಥ್, ಮಧು, ಕೃಷ್ಣಮೂರ್ತಿ, ದರ್ಶನ್, ಕರುಣೇಶ್, ಸುಬ್ರಹ್ಮಣ್ಯ, ಲೋಕೇಶ್, ಚಂದ್ರಶೇಖರ್ ಹಾಗೂ ಇತರರು ಹಾಜರಿದ್ದರು. ಸಾಂಸ್ಕೃತಿಕ ಕಾರ್ಯಕ್ರಮದ ನಿರೂಪಣೆಯನ್ನ ಆಡ್ ಮೀಡಿಯಾ ಸಂಸ್ಥೆ ಮುಖ್ಯಸ್ಥರಾದ ರಂಗಸ್ವಾಮಿಯವರ ಮಗ ರಾಹುಲ್ ರಾಜ್ ನಡೆಸಿಕೊಟ್ಟರು. HCN ನ್ಯೂಸ್, ಹಾಸನ್. ಇಂದು ರೋಟರಿ ಕ್ಲಬ್ ಆಫ್ ಹಾಸನ್ ಸನ್ರೈಸ್ ವತಿಯಿಂದ ಆಗಸ್ಟ್ 15ನೇ ತಾರೀಕು ಸ್ವಾತಂತ್ರ್ಯೋತ್ಸವ ದಿನದಂದು ನಾವು ಎಲ್ಲ ಒಂದು ಕೌಟುಂಬಿಕ ಸಮ್ಮೇಳನ ನಮ್ಮ ಕ್ಲಬ್ನ ಎಲ್ಲ ಸದಸ್ಯರು ಅವರ ಕುಟುಂಬದ ಸದಸ್ಯರೊಂದಿಗೆ ಬಂದು ಒಂದು ಕೌಟುಂಬಿಕ ಸಮ್ಮೇಳನ ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ದೇವೆ. ಅದರ ಜೊತೆಗೆ ಈ ತಿಂಗಳು ನಡೆದಂತಹ ಫ್ರೆಂಡ್ಶಿಪ್ ಡೇ ಹಾಗೂ ರಕ್ಷಾಬಂಧನ ಕಾರ್ಯಕ್ರಮವನ್ನು ಕೂಡ ನಾವು ಇವತ್ತು ಆಚರಿಸ್ತಾ ಇದ್ದೇವೆ. ಅದರ ಮೂಲಕ ನಾವು ಸಮಾಜಕ್ಕೆ ಹಾಗೂ ನಮ್ಮ ಕ್ಲಬ್ನಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರುಗಳಿಗೆ ಒಂದು ಉತ್ತಮ ಸಂದೇಶ ನಾವು ಕೊಡೋದ್ರ ಮೂಲಕ ನಾವೆಲ್ಲರೂ ಬಾಂಧವ್ಯದಿಂದ ಒಂದು ಸೌಹಾರ್ದತೆಯಿಂದ ಬದುಕಬೇಕು. ಅದರಿಂದ ಸಮಾಜಮುಖಿಯಾಗಿ ಎಲ್ಲರೂ ಕೂಡ ಸೌಹಾರ್ದತೆಯಿಂದ ಇರಲಿಕ್ಕಾಗ್ತದೆ, ಒಳ್ಳೆಯ ವಾತಾವರಣವನ್ನು ನಿರ್ಮಿಸಿಕೊಳ್ಬಹುದು, ಸಮಾಜನೂ ಉತ್ತಮ ರೀತಿಯಲ್ಲಿ ನಡೀತದೆ ಅಂತ ಹೇಳಿ ನಾವು ಭಾವಿಸ್ತಾ ಈ ಕಾರ್ಯಕ್ರಮವನ್ನು ನಾವಿಲ್ಲಿ ಆಯೋಜನೆ ಮಾಡಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಕ್ಲಬ್ನ ಎಲ್ಲ ಸದಸ್ಯರುಗಳು ಅವರ ಸದಸ್ಯರೊಂದಿಗೆ ಬಂದಿದ್ದಾರೆ, ಕಾರ್ಯಕ್ರಮ ಸಂತಸ ಪಡ್ತಿದ್ದಾರೆ. ಎಲ್ಲ ಪ್ರತಿಯೊಂದು ಆಕ್ಟಿವಿಟೀಸ್ಗಳಲ್ಲಿ ಭಾಗವಹಿಸಿ, ಕಲ್ಚರಲ್ ಆಕ್ಟಿವಿಟೀಸ್ಗಳಲ್ಲಿ ಭಾಗವಹಿಸಿ ಸಂತಸ ಪಡ್ತಾ ಇದ್ದಾರೆ. ಇದೊಂದು ರೀತಿ ಮನೋರಂಜನೆ ಆದ್ರೂ ಕೂಡ. ಚನ್ನರಾಯಪಟ್ಟಣದ ಬಿಎಂ ರಸ್ತೆಯಲ್ಲಿರುವ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಕಾರ್ಯಾಲಯದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲಾಯಿತು. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ನೆಹರು, ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ಶಾಸ್ತ್ರಿ ಹೀಗೆ ಅನೇಕರ ತ್ಯಾಗದ ಫಲವಾಗಿ ಸ್ವಾತಂತ್ರ್ಯ ಲಭಿಸಿದೆ ಎಂದು ಚನ್ನರಾಯಪಟ್ಟಣ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜೆಎಂ ರಾಮಚಂದ್ರ ತಿಳಿಸಿದರು. ಚನ್ನರಾಯಪಟ್ಟಣದ ಬಿಎಂ ರಸ್ತೆಯಲ್ಲಿರುವ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಕಾರ್ಯಾಲಯದಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿ, ನಮ್ಮ ಭಾರತ ದೇಶವನ್ನ ಸ್ವತಂತ್ರಗೊಳಿಸಲು ಸಾವಿರಾರು ಜನರ ತ್ಯಾಗ ಬಲಿದಾನದಿಂದ ಪಡೆದುಕೊಂಡಿದ್ದೇವೆ. ನವ ಭಾರತ ನಿರ್ಮಾಣಕ್ಕೆ ನಾವೆಲ್ಲರೂ ಬೆಂಬಲಿಸಿ ಅಭಿವೃದ್ಧಿ ಕಡೆ ಹೆಚ್ಚು ಗಮನ ಕೊಡಬೇಕು. ಸ್ವತಂತ್ರವಾದ ನಂತರ ಭಾರತ ತೀರಾ ಬಡ ರಾಷ್ಟ್ರವಾಗಿತ್ತು. ತಿನ್ನಲು ಆಹಾರ ಕೂಡ ಇಲ್ಲದೆ ಬೇರೆ ದೇಶದಿಂದ ಆಹಾರವನ್ನ ರಫ್ತು ಮಾಡಿಸಿಕೊಳ್ಳುತ್ತಿದ್ದೆವು. ಆದರೆ ಈಗ ಈ ಪರಿಸ್ಥಿತಿ ಇಲ್ಲ. ನಾವೇ ಬಡ ರಾಷ್ಟ್ರಗಳಿಗೆ ಆಹಾರ ನೀಡುತ್ತಿದ್ದೇವೆ. ಇದಲ್ಲವೇ ನಮ್ಮ ನವ ಭಾರತ ಎಂದರು. ಇದೇ ವೇಳೆ ಮಾಜಿ ಶಾಸಕ ಸಿಎಸ್ ಪುಟ್ಟೇಗೌಡ, ಪಿಎಲ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಎಂ ಶಂಕರ್, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಮಂಜೇಗೌಡ, ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಪ್ರಕಾಶ್ ಗೌಡ, ಯೂತ್ ಕಾಂಗ್ರೆಸ್ ಮುಖಂಡರಾದ ಯುವರಾಜ್, ಮಹೇಶ್ ಕಬ್ಬಾಳು, ನಾಗೇಶ್, ಶಂಕರ್ ಬರಗೂರು, ಜಬೀವುಲ್ಲಾ ಬೇಗ್, ಗುರುಮೂರ್ತಿ, ಪುರಸಭಾ ಸದಸ್ಯೆ ಸುಜಾತ ಹಾಗೂ ಮತ್ತಿತರರು ಹಾಜರಿದ್ದರು. HCN ನ್ಯೂಸ್, ಚನ್ನರಾಯಪಟ್ಟಣ. ಸ್ವಾತಂತ್ರ್ಯ ದಿನಾಚರಣೆ ಈ ದಿನ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂದು
79ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ. ಈ ಶುಭ ಸಂದರ್ಭದಲ್ಲಿ 79ನೇ ವರ್ಷದ ಆರ್ಥಿಕ ಶುಭಾಶಯಗಳನ್ನು ನಿಮಗೆಲ್ಲರಿಗೂ ಹೇಳಿ, ಸರ್ಕಾರ ಈ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಸರ್ಕಾರ ಈ ರಾಜ್ಯದಲ್ಲಿ ಬಡವರಿಗೆ ಗ್ಯಾರಂಟಿ ಕೊಡೋದ್ರ ಮುಖಾಂತರ ಈ ಸರ್ಕಾರದಲ್ಲಿ ವಾಸ ಮಾಡ್ತಕ್ಕಂಥ ಕಷ್ಟ ಕಡೆಯವರೆಗೂ ಸಹಿತ ಸರ್ಕಾರದ ಸವಲತ್ತು ತಲುಪಬೇಕು ಅನ್ನೋದು ಏನಾದರೂ ಸಂಕಲ್ಪ ಮಾಡಿದರೆ ಅವತ್ತು ಸ್ವಾತಂತ್ರ್ಯ. HCI ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCI ನ್ಯೂಸ್ಗೆ ಸ್ವಾಗತ. ರಾಜ್ಯದ ಪವಿತ್ರ ತೀರ್ಥಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ವಿನಾಕಾರಣ ಅಪಪ್ರಚಾರ ನಡೆಸಲಾಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸುತ್ತಿರುವ ಭಕ್ತರು ಶನಿವಾರ ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಿ ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದರು. ಹಿಂದೂಪರ ಕಾರ್ಯಕರ್ತರು ಬೀದಿಗಿಳಿದು ಪ್ರತಿಭಟನೆ ನಡೆಸಿದ್ದು, ಈ ಕೃತ್ಯದಲ್ಲಿ ಭಾಗಿಯಾದವರನ್ನ ಬಂಧಿಸಿ ಕಾನೂನು ಕ್ರಮಕ್ಕೆ ಒಳಪಡಿಸುವಂತೆ ಒತ್ತಾಯಿಸಿದರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನದ ವಿರುದ್ಧ ವಿನಾಕಾರಣ ಅಪಪ್ರಚಾರ ನಡೆಸಲಾಗುತ್ತಿದೆ. ಅಭಿವ್ಯಕ್ತಿ ಸ್ವಾತಂತ್ರ್ಯದ ನೆಪದಲ್ಲಿ ಕಿಡಿಗೇಡಿಗಳು ವ್ಯವಸ್ಥಿತವಾಗಿ ಷಡ್ಯಂತ್ರ ರೂಪಿಸಿ ಅಪಪ್ರಚಾರ ಮಾಡುತ್ತಿದ್ದು, ಧಾರ್ಮಿಕ ನಂಬಿಕೆ, ಸಾಮಾಜಿಕ ಸಾಮರಸ್ಯ ಹಾಗೂ ಶಾಂತಿ ಕೆಡಿಸುತ್ತಿದ್ದಾರೆ. ಇಂತಹವರ ವಿರುದ್ಧ ದೂರು ದಾಖಲಿಸಿಕೊಂಡು ಸೂಕ್ತ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. 40 ಅಡಿ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಹೊರಟ ಬೃಹತ್ ಮೆರವಣಿಗೆ ಹಳೆ ಬಸ್ ನಿಲ್ದಾಣ, ಕೆಆರ್ ವೃತ್ತ, ಮೈಸೂರು ರಸ್ತೆ ಮಾರ್ಗವಾಗಿ ಮಿನಿ ವಿಧಾನಸೌಧದ ಬಳಿ ಆಗಮಿಸಿ ಪ್ರತಿಭಟನೆ ನಡೆಸಿ ಧರ್ಮಸ್ಥಳದ ಹೆಸರಿಗೆ ಚ್ಯುತಿ ಉಂಟು ಮಾಡಲು ಯತ್ನಿಸುತ್ತಿರುವ ಎಲ್ಲಾ ಪಟ್ಟಭದ್ರ ಹಿತಾಸಕ್ತಿಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕೆಂದು ತಾಲೂಕು ಭಕ್ತರು ಸರ್ಕಾರವನ್ನು ಒತ್ತಾಯಿಸಿದರು. ಮಾಜಿ ಶಾಸಕ ಎಂಎ ಗೋಪಾಲಸ್ವಾಮಿ ಮಾತನಾಡಿ, ಕಳೆದ 25-30 ವರ್ಷಗಳಿಂದಲೂ ಧರ್ಮಸ್ಥಳದ ಪರಂಪರೆ ಮೇಲೆ ನಿರಂತರವಾಗಿ ದಾಳಿ ನಡೆಸಲಾಗುತ್ತಿದೆ. ಹಿಂದೂಗಳ ದೇವಸ್ಥಾನದ ಮೇಲೆ ಅಪಪ್ರಚಾರ ನಡೆಸುವುದನ್ನು ಸಹಿಸೋದಿಲ್ಲ. ಆಗಸ್ಟ್ 23ರಂದು ತಾಲೂಕಿನಿಂದ ಸಾವಿರಾರು ಧರ್ಮಸ್ಥಳ ಭಕ್ತರೊಡನೆ ಕ್ಷೇತ್ರಕ್ಕೆ ತೆರಳಿ ಕಾವಂತರಿಗೆ ಧೈರ್ಯ ತುಂಬುವ ಕೆಲಸ ಮಾಡುತ್ತೇವೆ ಎಂದರು. ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯೆ ಕುಸುಮಾ ಬಾಲಕೃಷ್ಣ ಮಾತನಾಡಿ, ಹಿಂದೂ ಧಾರ್ಮಿಕ ಸ್ಥಳದ ಮೇಲೆ ನಡೆಸುವ ಷಡ್ಯಂತ್ರ ಇದಾಗಿದೆ ಎಂದು ಟೀಕಿಸಿ, ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಾಲಯದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆ ವಿರುದ್ಧ ಅಪಪ್ರಚಾರ ಖಂಡನೀಯ. ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಶವ ಹೂತಿರೋದಾಗಿ ಮುಸುಕುಧಾರಿ ದೂರುದಾರನ ಹೇಳಿಕೆಯಂತೆ 13ನೇ ಗುರುತಿನ ಸ್ಥಳದಲ್ಲೂ ಉತ್ಖನನ ಪೂರ್ಣಗೊಂಡಿದೆ. ಆದರೆ ಯಾವುದೇ ಕಳೆಬರ ಅಥವಾ ಕುರುಹುಗಳು ಲಭಿಸಿಲ್ಲ. 10 ಅಡಿ ದೂರದಲ್ಲಿರುವ ಪೂಜೆಗೆ ಬಳಸಲಾಗುವ ತೀರ್ಥ ಬಾವಿಯ ನೀರು ಇಲ್ಲಿ ಹರಿದು ಬಂದು ಎಲ್ಲರನ್ನೂ ಅಚ್ಚರಿಗೀಡು ಮಾಡಿತು. ಇಂತಹ ಸ್ಥಳದಲ್ಲಿ ಶವ ದಫನ ಮಾಡಲು ಸಾಧ್ಯವೇ? ಇದಕ್ಕಿಂತ ಕುತ್ತಿದ ಆರೋಪ ಬೇರೆ ಇರಲು ಸಾಧ್ಯವೇ ಎಂಬ ಪ್ರಶ್ನೆ ಕೇಳಿಬಂದಿತು. ನಿಗೂಢ ದೂರುದಾರನ ಹೇಳಿಕೆಯಂತೆ ಈಗಾಗಲೇ 16 ಕಡೆಗಳಲ್ಲಿ ಅಗೆತ ಮಾಡಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ಇದರಿಂದಾಗಿ ಹಿಂದೂಗಳ ಆರಾಧ್ಯ ಕ್ಷೇತ್ರವೊಂದಕ್ಕೆ ಕಳಂಕ ಹಚ್ಚುವ ಇಂತಹ ಹುನ್ನಾರದ ಹಿಂದಿರುವ ಕೈಗಳಾವುದು ಎಂಬ ಆಕ್ರೋಶವೀಗ ಎಲ್ಲೆಡೆ ವ್ಯಕ್ತವಾಗಿದೆ ಎಂದರು. ಹಿಂದೂ ದೇವಾಲಯಗಳನ್ನು ರಕ್ಷಿಸಿ, ದೇಶದ್ರೋಹಿಗಳು, ಧರ್ಮ ವಿರೋಧಿಗಳಿಗೆ ಧಿಕ್ಕಾರ. ನಿಮ್ಮೊಂದಿಗೆ ನಾವಿದ್ದೇವೆ. ಏತಕ್ಕಾಗಿ ಹೋರಾಟ? ನ್ಯಾಯಕ್ಕಾಗಿ ಹೋರಾಟ. ಪುಣ್ಯಕ್ಷೇತ್ರ ಧರ್ಮಸ್ಥಳಕ್ಕೆ ಅಪಪ್ರಚಾರ ಮಾಡುತ್ತಿರೋ ಕಿಡಿಗೇಡಿಗಳನ್ನು ಬಂಧಿಸಿ, ಶ್ರೀ ಕ್ಷೇತ್ರದ ಹೊಣೆ ನಮ್ಮೆಲ್ಲರ ಹೊಣೆ. ನಿಲ್ಲಲಿ ನಿಲ್ಲಲಿ, ಅಪಪ್ರಚಾರ ನಿಲ್ಲಲಿ ಮೊದಲಾದ ಭಿತ್ತಿ ಫಲಕಗಳನ್ನು ಹಿಡಿದು ದಾರಿ ಉದ್ದಕ್ಕೂ ಘೋಷಣೆಗಳನ್ನು ಮೊಳಗಿಸಿದ್ರು. ಪ್ರತಿಭಟನೆ ನೇತೃತ್ವವನ್ನು ಕತ್ರಿಘಟ್ಟದ ಚಂದ್ರಶೇಖರ ಗುರೂಜಿ, ಹಿಂದೂ ಮುಖಂಡರಾದ ಗಜಾನನ ಮನೋಹರ್, ಹಡೇನಹಳ್ಳಿ ಲೋಕೇಶ್, ಗಿರೀಶ್ ನಿಂಬೇಹಳ್ಳಿ, ಯಶೋಧ ಜೈನ್ ವಹಿಸಿದ್ರು. ಇದೇ ವೇಳೆ ಮಾಜಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಅಣತಿ ಆನಂದ್, ಬಿಜೆಪಿ ಮುಖಂಡ ಚಿದಾನಂದ್, ಸತ್ಯನಾರಾಯಣ್, ಆನಂದ್ ಕಾಳೆನಹಳ್ಳಿ, ಕೆರೆಬೀದಿ ಜಗದೀಶ್, ಭರತ್ ಗೌಡ, ಶಂಕರಲಿಂಗೇಗೌಡ, ಅಶೋಕ್, ಮಂಜು ಗುಂಡಶೆಟ್ಟಿಹಳ್ಳಿ, ಆನಂದ್, ಜಯರಾಮ್ ಮಾರೇನಹಳ್ಳಿ, ನವೀನ್ ಇಂಡಿಯನ್ ಕ್ರಿಕೆಟ್ಸ್ ಮತ್ತಿತರರು ಹಾಜರಿದ್ದರು. HCI ನ್ಯೂಸ್, ಚನ್ನರಾಯಪಟ್ಟಣ. ಕೊಡ್ತಕ್ಕಂಥ ಕೆಲಸವನ್ನ ಮಾಡಲಿಕ್ಕೆ ನಾವೆಲ್ಲ ಇವತ್ತು ಹೋರಾಟದಲ್ಲಿ ಮತ್ತೆ ಕೇರ್ಪೇಟೆಯಿಂದ ನಮ್ಮ ಮಲ್ಲಿಕಾರ್ಜುನ್ ನೋಡಿದೆ, ಇವೆಲ್ಲ ಅವರ ಒಂದು ಸಹಕಾರ ಎಲ್ಲ ಹೆಸರುಗಳು ಗೊತ್ತಿಲ್ಲ, ಎಲ್ಲ ಭಾಗವಹಿಸಿದ್ವಿ. ಇದು ಒಂದು ದೊಡ್ಡ ನಾವು ಹೋರಾಟವನ್ನ ಮಾಡಬೇಕಾಗ್ತದೆ. ಇದು ಅಸೆಂಬ್ಲಿನೂ ಕೂಡ ಚರ್ಚೆಗಳು ಆಗ್ತಾ ಇದೆ. ನಿನ್ನೆ ಮೊನ್ನೆ ನೀವು ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ. ಅದೇನೇ ಟೀಕೆ ಟಿಪ್ಪಣಿಗಳಿದ್ರೂ ಕೂಡ ಮಂಜುನಾಥ ಸ್ವಾಮಿ ಅವರಿಗೆ ಈ ಭಾಗದ ನಾವು ಏನು ಮೈಸೂರು ಭಾಗ ಇರ್ಬೋದು, ಉತ್ತರ ಕರ್ನಾಟಕದ ಅರ್ಧದವರೆಗೂ ನಾವೆಲ್ಲರೂ ಕೂಡ ಒಂದು ನಂಬಿಕೆಯನ್ನು ಧಾರ್ಮಿಕ ಕ್ಷೇತ್ರದಲ್ಲಿ ಉಳಿಸ್ಕೊಂಡು ಬಂದಿರ್ತಕ್ಕಂಥದ್ದು. ಹಾಗಾಗಿ SIT ಯಾಕಾಯ್ತು, ಇದ್ಯಾಕಾಯ್ತು ಸ್ವಲ್ಪ ವಿಮರ್ಶೆಗಳು ನಡೆಯುತ್ತೆ. ಆದರೆ ನಡೆದಂಥ ಸಂದರ್ಭದಲ್ಲಿ ಸೌಜನ್ಯ ಕೇಸು ಎಷ್ಟು ವರ್ಷ ಆದರೂ ಕೂಡ ಯಾಕೆ ತೀರ್ಮಾನ ಆಗಲಿಲ್ಲ? ನಮ್ಮ ವೀರೇಂದ್ರ ಹೆಗ್ಡೆ ಅವ್ರ ಬಗ್ಗೆ ಯಾಕೆ ಅಪಪ್ರಚಾರ ಇನ್ನೂ ನಡೀತಾ ಇದೆ, ಅವ್ರ ಕುಟುಂಬದವ್ರ ಬಗ್ಗೆ ನಡೀತಾ ಇದೆ? ಅದು ಒಂದು ನಿಲ್ಲಿ ಅಂತಲೇ ನಮ್ಮ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಚನೆ ಮಾಡಿರ್ತಕ್ಕಂಥದ್ದು. ಇದರಲ್ಲಿ ಯಾವುದೂ ಕೂಡ ಇಲ್ಲ. ಯಾವುದೋ ಕೋರ್ಟ್ ಹೋಗೋದು, ಕೇರಳದಿಂದ ಪತ್ರ ಹಾಕ್ಸೋದು, ಇಲ್ಲೆಲ್ಲ ಆಗ್ತಾ ಇದ್ವಿ. ಒಂದು ಅಂತಿಮ ಆಗ್ಬೇಕು ಅನ್ನೋದು ನಮ್ಮ ಸರ್ಕಾರದ್ದು ಅಂತ ನಾನು ಕೂಡ ಭಾವಿಸಿದ್ದೇನೆ. ಏನಾದ್ರು ನಾನೊಬ್ಬ ಹಿಂದೂ ಆಗಿ, ಧಾರ್ಮಿಕವಾಗಿ ನಾವು ಸದಾ ನಿಮ್ಮ ಜೊತೆ ಇದ್ದೇವೆ ಅನ್ನೋದಕ್ಕಾಗ್ತದೆ.
ಚಲಿಸುತ್ತಿದ್ದ ರೈಲಿನ ಬೋಗಿ ಕೆಳಗೆ ಸ್ಪಾರ್ಕ್ ಕಾಣಿಸಿಕೊಂಡಿದ್ದು ತಕ್ಷಣ ಎಚ್ಚೆತ್ತುಕೊಂಡ ರೈಲ್ವೆ ಸಿಬ್ಬಂದಿಗಳು ಎಚ್ಚರ ವಹಿಸಿ ಹಾಸನ ರೈಲ್ವೆ ನಿಲ್ದಾಣದಲ್ಲಿ ಬೆಂಕಿ ನಂದಿಸುವ ಮೂಲಕ ಮುಂದಾಗುತ್ತಿದ್ದ ಅಪಾಯವನ್ನು ತಪ್ಪಿಸಿದ್ದಾರೆ. ತಾಳಗುಪ್ಪ ಮೈಸೂರು ಎಕ್ಸ್ಪ್ರೆಸ್ ರೈಲು ಪ್ಲಾಟ್ಫಾರ್ಮ್ ಸಂಖ್ಯೆ 2ರಲ್ಲಿ ನಿಂತಿದ್ದು, ಈ ವೇಳೆ ಮಧ್ಯ ಬೋಗಿಯೊಂದರ ಕೆಳಗೆ ಬೆಂಕಿ ಕಾಣಿಸಿದ್ದು, ಈ ಬಗ್ಗೆ ಅರಿತ ರೈಲ್ವೆ ಸಿಬ್ಬಂದಿಗಳು ತಕ್ಷಣ ಮುನ್ನೆಚ್ಚರಿಕವಾಗಿ ಇಡುವ ಯಂತ್ರದಿಂದ ಬೆಂಕಿ ನಂದಿಸಿದ್ದಾರೆ. ರೈಲ್ವೆ ನಿಲ್ದಾಣದಲ್ಲಿದ್ದ ಪ್ರಯಾಣಿಕರು ಗಾಬರಿಯಲ್ಲಿ ವೀಕ್ಷಣೆ ಮಾಡಿದ್ರು. ಸರಿಪಡಿಸಿದ ಮೇಲೆ ಖಾತರಿ ಮಾಡಿಕೊಂಡು ತಡವಾಗಿ ರೈಲು ಮುಂದಕ್ಕೆ ಸಾಗಿತು. ಒಟ್ಟಾರೆ ಆಗುತ್ತಿದ್ದ ಅಪಾಯ ತಪ್ಪಿದಂತಾಗಿದೆ. HCN ನ್ಯೂಸ್ ಹಾಸನ್. ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಶುಕ್ರವಾರ, ಶನಿವಾರ 2 ದಿನಗಳ ಕಾಲ ಗಂಡಸಿ ಹೋಬಳಿ ಕುಡುಕುಂದಿ ಗ್ರಾಮದ ಸುತ್ತಮುತ್ತಲ ನೂರಾರು ಹಳ್ಳಿಗಳ ಭಕ್ತರು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನ ವಿಶಿಷ್ಟವಾಗಿ ಅತ್ಯಂತ ಭಕ್ತಿಪೂರ್ವಕವಾಗಿ ಉಪವಾಸವಿದ್ದು ಆಚರಣೆ ಮಾಡುತ್ತಾರೆ. ಶ್ರೀ ವೇಣುಗೋಪಾಲ ಸ್ವಾಮಿ ಉಪಾಸನೆ ಮಾಡಿ ಶುಕ್ರವಾರ ರಾತ್ರಿ ಶ್ರೀಗಳ ಸನ್ನಿಧಿಯಲ್ಲಿ ಪಾರಾಯಣ, ಶ್ರೀಕೃಷ್ಣನ ಲೀಲೆಯ ಭಜನಾವಳಿಗಳೊಂದಿಗೆ ಜಾಗರಣೆ ಮಾಡಿ ಶ್ರೀ ವೇಣುಗೋಪಾಲ ಸ್ವಾಮಿಯವರ ಮೂಲಸ್ಥಾನದ ಮೂರ್ತಿಗೆ ಶಾಸ್ತ್ರೋಕ್ತವಾಗಿ ಅಭಿಷೇಕ, ಬೆಣ್ಣೆ ಅಲಂಕಾರ, ನೈವೇದ್ಯ ಅರ್ಪಿಸಲಾಯಿತು. ನಂತರ ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ ಭಕ್ತರಿಗೆ ಪ್ರಸಾದ ವಿತರಿಸಲಾಯಿತು. ಶುಕ್ರವಾರ ರಾತ್ರಿ 9 ಗಂಟೆಗೆ ನಡೆದ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಕುಡುಕುಂದಿ ಗ್ರಾಮಕ್ಕೆ ಸೇರಿದ ಅರಸೀಕೆರೆ ಕ್ಷೇತ್ರದ ಶಾಸಕ ಕೆಎಂ ಶಿವಲಿಂಗೇಗೌಡರನ್ನು ಸನ್ಮಾನಿಸಲಾಯಿತು. ನಂತರ ಮಾತನಾಡಿದ ಶಾಸಕರು, ನಮ್ಮೂರ ಗ್ರಾಮದ ದೈವ ಶ್ರೀ ವೇಣುಗೋಪಾಲ ಸ್ವಾಮಿಯವರ ಸನ್ನಿಧಿಯಲ್ಲಿ ನಾನು ಸನ್ಮಾನ ಸ್ವೀಕರಿಸುತ್ತಿರುವುದು ನನ್ನ ಪೂರ್ವ ಜನ್ಮದ ಪುಣ್ಯ ಎಂದು ಭಾವಿಸುತ್ತೇನೆ. 25 ವರ್ಷಗಳ ಹಿಂದೆ ಪೂಜಾ ಕಾರ್ಯಕ್ರಮಗಳನ್ನು ಹೊರತುಪಡಿಸಿ ಯಾವುದೇ ರೀತಿ ವೈಭವದ ಕಾರ್ಯಕ್ರಮಗಳು ಸನ್ನಿಧಿಯಲ್ಲಿ ನಡೆಯುತ್ತಿರಲಿಲ್ಲ. ಕಾಲ ಬದಲಾದಂತೆ ವರ್ಷದಿಂದ ವರ್ಷಕ್ಕೆ ಸ್ವಾಮಿ ಕ್ಷೇತ್ರ ಅಭಿವೃದ್ಧಿ ಹೊಂದುತ್ತಿದ್ದು, ಕ್ಷೇತ್ರದಲ್ಲಿ ಮದುವೆ, ಶುಭ ಸಮಾರಂಭಗಳನ್ನು ಮಾಡಲು ಸಮುದಾಯ ಭವನ, ಕುಡಿಯುವ ನೀರಿನ ವ್ಯವಸ್ಥೆ, ನೆಲಕ್ಕೆ ಕಾಂಕ್ರೀಟ್ ವ್ಯವಸ್ಥೆ, ಬೆಟ್ಟಕ್ಕೆ ಮೆಟ್ಟಿಲುಗಳು, ರಸ್ತೆ ಸಂಪರ್ಕ ಎಲ್ಲ ರೀತಿ ವ್ಯವಸ್ಥೆಗಳು ಸಮರ್ಪಕವಾಗಿರುವುದರಿಂದ ಶ್ರೀ ವೇಣುಗೋಪಾಲ ಸ್ವಾಮಿಯವರ ಸನ್ನಿಧಿಗೆ ಆಗಮಿಸುವ ಭಕ್ತರ ಸಂಖ್ಯೆ ಗಣನೀಯವಾಗಿ ಹೆಚ್ಚುತ್ತಿದ್ದು, ಕೆಲವೇ ವರ್ಷಗಳಲ್ಲಿ ಕರ್ನಾಟಕ ರಾಜ್ಯದ ಪುಣ್ಯಕ್ಷೇತ್ರಗಳ ಪೈಕಿ ಶ್ರೀ ವೇಣುಗೋಪಾಲ ಸ್ವಾಮಿ ಕ್ಷೇತ್ರವು ಒಂದು ಪುಣ್ಯಕ್ಷೇತ್ರವಾಗಿ ಭಕ್ತರಿಗೆ ಪರಿಚಯವಾಗಲಿದೆ ಎಂದರು. ಕಾರ್ಯಕ್ರಮದಲ್ಲಿ ಚಗಚಗೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶಶಿಕಲಾ ಅಣ್ಣೇಗೌಡ, ಗ್ರಾಮದ ಮುಖಂಡರು ಮತ್ತು ಭಕ್ತ ವೃಂದದವರು ಹಾಜರಿದ್ದರು. HCN ನ್ಯೂಸ್ ಅರಸೀಕೆರೆ. ನಮ್ಮೂರಿನ ಯುವಕರು ಏನೇ ಭಾವನೆಗಳಿದ್ರೂ ಕೂಡ ಎಲ್ಲವನ್ನ ಮರೆತು ಇದನ್ನ ಬಹಳ ಅದ್ದೂರಿಯಾಗಿ ವರ್ಷಕ್ಕಿಂತ ವರ್ಷ ಹೆಚ್ಚಿನ ಮಟ್ಟದಲ್ಲಿ ಈ ಜಯಂತಿಯನ್ನ ಆಚರಣೆ ಮಾಡಿಕೊಂಡು ಬರ್ತಾ ಇದ್ದೀರಿ. ಇದು ಆ ಭಗವಂತನ ಕೃಪಾ ಕಟಾಕ್ಷ ಅಂತಕ್ಕಂಥದ್ದನ್ನ ನಾವೆಲ್ಲ ತಿಳ್ಕೋಬೇಕು. ಭಗವಂತನ ಆಶಯ ಇಲ್ದಲೇ ಯಾರೂ ಏನೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಭಗವಂತನ ಆಶೀರ್ವಾದದಿಂದಲೇ ಎಲ್ಲ ಆಗ್ಲಿಕ್ಕೆ ಸಾಧ್ಯ. ನಾವು ಏನೇ ಆಗ್ಬೇಕಾದ್ರೂ ಆ ಪರಮಾತ್ಮನ ಆಶೀರ್ವಾದದಿಂದ ಆಗಿದ್ದೀವಿ ಹೊರತು. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಕಳೆದ ವರ್ಷ SC, SP, TSP ಕಲ್ಯಾಣ ಕಾರ್ಯಕ್ರಮಗಳಿಗಾಗಿ 38,793 ಕೋಟಿ ಬಿಡುಗಡೆಯಾಗಿದ್ದು, 38,717 ಕೋಟಿ ವೆಚ್ಚ ಮಾಡಿ ಶೇಕಡಾ 97% ಪ್ರಗತಿ ಸಾಧಿಸಿದ್ದೇವೆ. ಕೇಂದ್ರ ಸರ್ಕಾರದಿಂದ ಬರಬೇಕಾಗಿದ್ದ 808 ಕೋಟಿ ಅನುದಾನ ಬಿಡುಗಡೆಯಾಗಿಲ್ಲ. ಅದನ್ನು ಬಿಡುಗಡೆ ಮಾಡಿಸಲು ಕ್ರಮ ಕೈಗೊಳ್ಳುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೂಚನೆ ನೀಡಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ವಿಧಾನಸೌಧ ಸಭಾಂಗಣದಲ್ಲಿ ನಡೆದ ರಾಜ್ಯ ಅನುಸೂಚಿತ ಜಾತಿಗಳು, ಅನುಸೂಚಿತ ಪಂಗಡಗಳ ಅಭಿವೃದ್ಧಿ ಪರಿಷತ್ತಿನ ಸಭೆಯಲ್ಲಿ ಮಾತನಾಡಿ, SC, SP, TSP ಕಾಯ್ದೆ ಜಾರಿಗೊಂಡು 10 ವರ್ಷವಾದ ಹಿನ್ನೆಲೆ ಇದರ ಅನುಷ್ಠಾನದ ಪ್ರಗತಿ ಬಗ್ಗೆ ಐಸೆಕ್ ವತಿಯಿಂದ ಮೌಲ್ಯಮಾಪನ ನಡೆಸಿದ್ದೇವೆ. ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಜನಸಂಖ್ಯೆ ಹೆಚ್ಚಿರುವ 39 ತಾಲೂಕುಗಳನ್ನು ಗುರುತಿಸಿ ಅಧ್ಯಯನ ಕೈಗೊಳ್ಳಲಾಗಿದೆ. ಶಿಕ್ಷಣ, ಆರೋಗ್ಯ, ಜೀವನ ಮಟ್ಟ ಸುಧಾರಣೆ ಮತ್ತು ಬಡತನ ನಿರ್ಮೂಲನೆ ಮಾನದಂಡಗಳನ್ನು ಪರಿಗಣಿಸಿ ಸಮೀಕ್ಷೆ ನಡೆಸಲಾಗಿದೆ. ಅಭಿವೃದ್ಧಿ ಅನುದಾನ ಬಿಡುಗಡೆಯಲ್ಲಿ ಈ ಅವಧಿಯಲ್ಲಿ ಶೇಕಡಾ 9.6% ವಾರ್ಷಿಕ ಪ್ರಗತಿ ಸಾಧಿಸಲಾಗಿದೆ. ಇತರೆ ರಾಜ್ಯಗಳಿಗೆ ಹೋಲಿಸಿದರೆ ಕರ್ನಾಟಕ ರಾಜ್ಯ ಕಳೆದ 10 ವರ್ಷಗಳಲ್ಲಿ ವಿವಿಧ ಮಾನದಂಡಗಳಲ್ಲಿ ಮುಂಚೂಣಿಯಲ್ಲಿರುವುದು ಸ್ಪಷ್ಟವಾಗಿದೆ. ಕಾಯ್ದೆ ಪ್ರಕಾರ ಪ್ರತಿ ವರ್ಷ ಕನಿಷ್ಠ 24.1% ಅನುದಾನ ನೀಡಬೇಕಾಗಿದೆ. ಆದರೆ 2019-20 ಅವಧಿಯಲ್ಲಿ ನಿಗದಿತ ಶೇಕಡಕ್ಕಿಂತ ಕಡಿಮೆ ಅನುದಾನ ಬಿಡುಗಡೆ ಮಾಡಲಾಗಿದೆ. ಕಾಯ್ದೆ ಜಾರಿ ಬಳಿಕ ಒಟ್ಟು
ಒಟ್ಟು 2.97 ಲಕ್ಷ ಕೋಟಿ ವೆಚ್ಚ ಮಾಡಲಾಗಿದೆ. ಯೋಜನೆ ಸಮರ್ಪಕವಾಗಿ ಅನುಷ್ಠಾನವಾಗುತ್ತಿದೆಯೇ ಎಂಬುದರ ಬಗ್ಗೆ ಪರಿಶೀಲನೆ ನಡೆಸಬೇಕೆಂದು ಸೂಚನೆ ನೀಡಿದರು. ಕರ್ನಾಟಕ ಇತಿಹಾಸದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಕಲ್ಯಾಣ ಯೋಜನೆಗಳಿಗೆ 2.97 ಕೋಟಿಯಷ್ಟು ಹಣ ಈವರೆಗೆ ಖರ್ಚು ಮಾಡಲಾಗಿದೆ ಎಂದರು. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಸಚಿವರಾದ ಡಾ ಎಚ್.ಸಿ. ಮಹದೇವಪ್ಪ, ಪ್ರಿಯಾಂಕ ಖರ್ಗೆ, ಡಾ ಎಂಸಿ ಸುಧಾಕರ್, ಸತೀಶ್ ಜಾರಕಿಹೊಳಿ, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. HCN ನ್ಯೂಸ್, ಬೆಂಗಳೂರು. ಆಲೂರು ತಾಲೂಕಿನ ಕೆಂಚಮ್ಮನ ಹೊಸಕೋಟೆ ಹೋಬಳಿಯ ಮಗ್ಗೆ ಗ್ರಾಮ ಪಂಚಾಯಿತಿ ಮಗ್ಗೆ ಬಸ್ ನಿಲ್ದಾಣದಲ್ಲಿ ಕಳೆದ 8-10 ದಿನಗಳಿಂದ ರಿಪೇರಿಯಾಗದೆ ಅರ್ಧಕ್ಕೆ ನಿಂತು ಜೋತಾಡುತ್ತಿರುವ ಹೈಮಾಸ್ ಲೈಟ್ನಿಂದ ಯಾವ ಸಮಯದಲ್ಲಿ ಬೇಕಾದರೂ ಅಪಾಯ ಸಂಭವಿಸಬಹುದಾಗಿದೆ. ಆಲೂರು ತಾಲೂಕು ಮಗ್ಗೆ ಗ್ರಾಮ ಪಂಚಾಯಿತಿಯ ಮಗ್ಗೆ ಗ್ರಾಮವು ತಾಲೂಕಿನಲ್ಲಿಯೇ ಅತಿವೇಗ ಅಭಿವೃದ್ಧಿಗೊಳ್ಳುತ್ತಿರುವ ಗ್ರಾಮವಾಗಿದ್ದು, ಪ್ರತಿನಿತ್ಯ ಸಾವಿರಾರು ಜನರು ವಿವಿಧ ಕೆಲಸ ಕಾರ್ಯಗಳಿಗಾಗಿ ಪ್ರತಿನಿತ್ಯ ತಿರುಗಾಡುತ್ತಿರುತ್ತಾರೆ. ಮಗ್ಗೆ ಗ್ರಾಮವು ಬೇರೆ ಪಟ್ಟಣ ಹಾಗೂ ಹೋಬಳಿ ಮಟ್ಟದ ಗ್ರಾಮಗಳಿಗೆ ಹೋಲಿಸಿಕೊಂಡರೆ ವ್ಯಾಪಾರ ವ್ಯವಹಾರಗಳಲ್ಲಿ ಅತಿ ವೇಗವಾಗಿ ಬೆಳೆಯುತ್ತಿರುವ ಗ್ರಾಮವಾಗಿದ್ದು, ಗ್ರಾಮದ ಹೃದಯ ಭಾಗವಾದ ಬಸ್ ನಿಲ್ದಾಣದಲ್ಲಿರುವ ಹೈಮಾಸ್ ಲೈಟು ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಸುಮಾರು 8 ದಿನಗಳಿಂದ ರಿಪೇರಿಯಾಗದೆ ಕಂಬದ ಮಧ್ಯಭಾಗದಲ್ಲಿಯೇ ನೇತಾಡುತ್ತಿದ್ದು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಸುಮಾರು 1 ತಿಂಗಳಿನಿಂದ ಹೈಮಾಸ್ ದೀಪಗಳು ಸರಿಯಾಗಿ ಚಾಲ್ತಿಯಲ್ಲಿಲ್ಲದ ಕಾರಣ 8-10 ದಿನಗಳ ಹಿಂದೆ ರಿಪೇರಿಗಾಗಿ ಬಂದವರು ಅರ್ಧಕ್ಕೆ ಇಳಿಸಿ ರೋಪ್ ಕೊಟ್ಟಿ ಹೋಗಿ ರಿಪೇರಿ ಮಾಡದೆ ಹಾಗೆ ಬಿಟ್ಟು ಹೋಗಿರುವುದಾಗಿ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಹೈಮಾಸ್ ಇರುವ ಪಕ್ಕದಲ್ಲಿ ಬಸ್ ನಿಲ್ದಾಣವಿದ್ದು ಹಾಗೂ ವಾರದ ಮಾರುಕಟ್ಟೆ ಮತ್ತು ಪ್ರತಿನಿತ್ಯ ಶಾಲಾ ಕಾಲೇಜು ಮಕ್ಕಳು, ಕೂಲಿ ಕಾರ್ಮಿಕರು, ಪ್ರಯಾಣಿಕರು ಬಂದು ನಿಲ್ಲುವ ಸ್ಥಳವಾಗಿದ್ದು ಅನಾಹುತ ಸಂಭವಿಸಬಹುದು. ಹಾಗಾಗಿ ಈ ಹೈಮಾಸ್ ಲೈಟ್ ಅನ್ನು ಕೂಡಲೇ ಸರಿಪಡಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡುವಂತೆ ಸಾರ್ವಜನಿಕರು ಮಾಧ್ಯಮದೊಂದಿಗೆ ಮನವಿ ಮಾಡಿಕೊಂಡಿದ್ದಾರೆ. HCN ನ್ಯೂಸ್, ಆಲೂರು. ಚನ್ನರಾಯಪಟ್ಟಣದ ಪುರಸಭಾ ವ್ಯಾಪ್ತಿಯಲ್ಲಿ ಮತದಾನ ಪಟ್ಟಿಯಲ್ಲಿ ಲೋಪದೋಷಗಳು ಕಂಡುಬಂದಿದ್ದು ಬಹಳ ವರ್ಷಗಳಿಂದ ಅನುಮಾನ ಕಾಡುತ್ತಿದೆ ಎಂದು ಮಾಜಿ ಶಾಸಕ ಎಂಎ ಗೋಪಾಲಸ್ವಾಮಿ ಆರೋಪಿಸಿದ್ದಾರೆ. ಚನ್ನರಾಯಪಟ್ಟಣದ ಕೆಆರ್ ವೃತ್ತದಲ್ಲಿ ರಾಹುಲ್ ಗಾಂಧಿ ಬೆಂಗಳೂರಿನಲ್ಲಿ ಈ ಹೋರಾಟಕ್ಕೆ ಚಾಲನೆ ನೀಡಿದ್ದು, ಈ ಕುರಿತು ಬೆಳಕು ಚೆಲ್ಲುವ ಹಿನ್ನೆಲೆಯಲ್ಲಿ ಪಟ್ಟಣದಲ್ಲಿ ಮೇಣದ ಬತ್ತಿ ಹಿಡಿದು ಮೆರವಣಿಗೆ ಮಾಡಿದ್ದೇವೆ. ಈ ಹೋರಾಟ ನಿರಂತರವಾಗಿ ಮುಂದುವರಿಯುತ್ತದೆ. ಮತಗಳ್ಳತನ ಬೆಂಗಳೂರಿನ ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಅಷ್ಟೇ ಅಲ್ಲ, ನಮ್ಮೂರಿನ ಪುರಸಭೆ ವಾರ್ಡ್ಗಳಲ್ಲಿ ಇಂದಿಗೂ ನಡೆಯುತ್ತಿದೆ. ಇದರ ವಿರುದ್ಧ ನಮ್ಮ ಹೋರಾಟ ನಡೆಯಬೇಕು. ತಾಲೂಕು ಕಚೇರಿ ಚುನಾವಣಾ ಶಾಖೆಯಲ್ಲಿ ಬಹಳಷ್ಟು ಲೋಪದೋಷಗಳಿದ್ದು ಮುಂದಿನ ದಿನಗಳಲ್ಲಿ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದರು. ಇಂತಹ ಪ್ರಕರಣಗಳು ಬೆಳಕಿಗೆ ಬಂದಾಗ ಚುನಾವಣಾ ಆಯೋಗ ಕೂಡಲೇ ಎಚ್ಚೆತ್ತುಕೊಂಡು ಅಗತ್ಯ ಕ್ರಮ ಅನುಸರಿಸಬೇಕು. ಕೇಂದ್ರ ಸರ್ಕಾರ ಚುನಾವಣಾ ಆಯೋಗವನ್ನು ದುರುಪಯೋಗ ಮಾಡಿಕೊಂಡು ಅಧಿಕಾರ ಹಿಡಿದಿದೆ. ಮುಂಬರುವ ಇಂತಹ ರಾಜ್ಯಗಳ ಚುನಾವಣೆಯಲ್ಲಿ ಇದರ ಮಹತ್ವ ಅರಿತು ಸಿದ್ದತೆ ಮಾಡಿಕೊಳ್ಳಬೇಕು ಎಂದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಸಿಎಸ್ ಪುಟ್ಟೇಗೌಡ, ನಗರ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಅಣತಿ ಆನಂದ್, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಎಂಕೆ ಮಂಜೇಗೌಡ, ಗ್ಯಾರಂಟಿ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷ ಎಲ್ಪಿ ಪ್ರಕಾಶ್ ಗೌಡ, ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಮೂರ್ತಿ ಯುವರಾಜ್, ಕೆಡಿಪಿ ಸದಸ್ಯ ಮಹೇಶ್ ಕಬ್ಬಾಳು, ಎಚ್ಸಿ ಶಂಕರಲಿಂಗೇಗೌಡ, ಕಲ್ಕೆರೆ ಮೋಹನ್, ವೇಣುಗೋಪಾಲ್, ಕಾರ್ತಿಕ್ ಮರುವನಹಳ್ಳಿ ಮತ್ತಿತರರು ಹಾಜರಿದ್ದರು. HCN ನ್ಯೂಸ್, ಚನ್ನರಾಯಪಟ್ಟಣ. ಕಳೆದ ವಾರ ಏನು ನಮ್ಮ ಬೆಂಗಳೂರಿನಲ್ಲಿ ಒಂದು ಹೋರಾಟ ನಡೀತು, ಅದಕ್ಕೆ ಬೆಂಬಲವಾಗಿ ನಾವು ಇಡೀ ರಾಜ್ಯದಲ್ಲಿ ಪ್ರತಿ ಅಸೆಂಬ್ಲಿ ಕ್ಷೇತ್ರದಲ್ಲೂ ಕೂಡ ಇವತ್ತು ಒಂದು ದೀಪದ ಬೆಳಕನ್ನು ತೋರಿಸೋ ಮುಖಾಂತರ ಹೋರಾಟದ ಹಾದಿಯನ್ನು ಹಿಡಿದಿದ್ದೇವೆ. ಏನೀಗ ಬೆಂಗಳೂರಿನಲ್ಲಿ ಸೆಂಟ್ರಲಲ್ಲಿ ಇರ್ಬೋದು, ನಾರ್ತಲ್ಲಿ ಇರ್ಬೋದು, ಹಾಗೆ ಬೆಂಗಳೂರು ಗ್ರಾಮಾಂತರದಲ್ಲಿ ಎಲ್ಲಿ ಮತಗಳ್ಳತನ ಆಯಿತು, ಒಂದೊಂದು ರೂಮಲ್ಲಿ 80 ಓಟು, 120 ಓಟು, ಸುಮಾರು ಮಹದೇಶ್ವರ ಇದು ಸೆಂಟ್ರಲ್ನಲ್ಲಿ ಕೇಂದ್ರ ಒಂದು ಲೋಕಸಭಾ ಕ್ಷೇತ್ರ ಏನಿದೆ ಬೆಂಗಳೂರಿನಲ್ಲಿ ಮಹದೇವಪುರ ಏರಿಯಾದಲ್ಲಿ, ಅದು ಅಸೆಂಬ್ಲಿ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಸುಮಾರು 1 ಲಕ್ಷ ಓಟನ್ನ ವ್ಯತ್ಯಾಸ ಆಗಿರ್ತಕ್ಕಂಥದ್ದನ್ನು ನಮ್ಮ ನಾಯಕರಾದ ರಾಹುಲ್ ಗಾಂಧಿ ಅವರು ಈ ರಾಷ್ಟ್ರಕ್ಕೆ ಬೆಳಕನ್ನು ಚೆಲ್ತಕ್ಕಂಥ ಕೆಲಸ ಮಾಡಿದರೆ ಅವರ ಪರವಾಗಿ ನಾವು ಇವತ್ತು ಕೇಂದ್ರ ಸರ್ಕಾರ ನರೇಂದ್ರ ಮೋದಿಯವರ ವಿರುದ್ಧ ನಾವು ಹೋರಾಟ ಮಾಡಲಿಕ್ಕೆ ಇವತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೂತನ ಡಿಸಿ ಲತಾ ಕುಮಾರಿ ಅವರ ಜನಸ್ಪಂದನ ಕಾರ್ಯಕ್ರಮಕ್ಕೆ ಉತ್ತಮ ಪ್ರತಿಕ್ರಿಯೆ. 2ನೇ ಬಾರಿಯೂ ಹೆಚ್ಚಿದ ಅಹವಾಲು, ಅಚ್ಚುಕಟ್ಟಾದ ವ್ಯವಸ್ಥೆಗೆ ಸಾರ್ವಜನಿಕರ ಪ್ರಶಂಸೆ. ಬೆಂಗಳೂರಿನಿಂದ ಧರ್ಮಸ್ಥಳದತ್ತ ಹೊರಟ ಬಿಜೆಪಿ ಬೃಹತ್ ಯಾತ್ರೆ. ಧರ್ಮಸ್ಥಳ ಹಾಗೂ ಹೆಗಡೆ ಅವರ ವಿರುದ್ಧ ಅವಹೇಳನಕಾರಿ ಅಪಪ್ರಚಾರ. ಶ್ರವಣಬೆಳಗೊಳದಲ್ಲಿ ಪ್ರತಿಭಟನಾ ಮೆರವಣಿಗೆಗೆ ಚಾಲನೆ ನೀಡಿದ ಶ್ರೀ ಅಭಿನವ ಚಾರುಕೀರ್ತಿ ಸ್ವಾಮೀಜಿ. ಪ್ರಜಾಪ್ರಭುತ್ವ ಉಳಿಸಿ ಅಭಿಯಾನ. ಕೇಂದ್ರ ಬಿಜೆಪಿ ಸರ್ಕಾರದ ಮತಗಳ್ಳತನ ಪ್ರಕರಣಕ್ಕೆ ಖಂಡನೆ. ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಕಾರ್ಯಕರ್ತರ ಪಂಜಿನ ಮೆರವಣಿಗೆ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ, ಅಂದ್ರೆ HCN ನ್ಯೂಸ್.